ವೆಲ್ಕಮ್ ಟು ಇಂಡಿಯಾ ಫಾರ್ IAS ಅಕಾಡೆಮಿ. ಇಂಡಿಯಾ ಫಾರ್ IAS ಕಡೆಯಿಂದ ಪ್ರೀವಿಯಸ್ ಇಯರ್ ಪೇಪರ್ UPSC ಹತ್ರ ಆಗ್ತಾ ಇರೋದ್ರಿಂದ ಮೇ ಅಲ್ಲಿ ನಮಗೆ UPSC ಇದೆ, ನೋಟಿಫಿಕೇಶನ್ಸ್ ಕೂಡ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನ್ಯೂಸ್ ಇದೆ. ಸೊ ಹಾಗಾಗಿ ನಮಗೆ UPSC ನಿಯರ್ ಇರೋದ್ರಿಂದ ಪ್ರೀವಿಯಸ್ ಇಯರ್ ಪೇಪರ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೈ ಪ್ರೀವಿಯಸ್ ಇಯರ್ ಪೇಪರ್ಸ್ ಆರ್ ಇಂಪಾರ್ಟೆಂಟ್? ಯಾಕೆ ಸ್ಟೂಡೆಂಟ್ಸ್ ಪ್ರಿಲಿಮ್ಸ್ ಲೆವೆಲ್ ಅಲ್ಲಿ ಫೇಲ್ ಆಗ್ತಾ ಇದ್ದಾರೆ? ಬಿಕಾಸ್ ಪ್ರಿಲಿಮ್ಸ್ ಅನ್ನೋದು ಒಂದು ಸೆಗ್ರಿಗೇಷನ್ ಲೆವೆಲ್. ಸೊ ಇದ್ರಲ್ಲಿ ಯಾಕೆ ಫೇಲ್ ಆಗ್ತಾ ಇದ್ದಾರೆ? ಮೇನ್ಸ್ ನ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಕೂಡ, ಈವನ್ ದೋ ಆನ್ಸರ್ ರೈಟಿಂಗ್ ಸ್ಕಿಲ್ ತುಂಬಾ ಚೆನ್ನಾಗಿದ್ರು ಕೂಡ ಯಾಕೆ ಪ್ರಿಲಿಮ್ಸ್ ಅಲ್ಲಿ ಫೇಲ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಬೇಸಿಕ್ ಬುಕ್ಸ್ ಗಳನ್ನ ಕರೆಕ್ಟ್ ಆಗಿ ರೆಫರ್ ಮಾಡಿರಲ್ಲ. ದಟ್ ಇಸ್ ವಾಟ್ ಅವರ್ NCERT ಇಸ್. ಸೆಕೆಂಡ್ ಒನ್, they do not correlate the current affairs with the static portion. So second thing ಅದಕ್ಕೋಸ್ಕರ ಕ್ಲಿಯರ್ ಆಗಲ್ಲ. Third and most important one is previous year paper. So why previous year paper ಯೂಸ್ ಮಾಡಿಲ್ಲ ಅಂದ್ರೆ ಯಾಕೆ ಕ್ಲಿಯರ್ ಆಗಲ್ಲ? ಯಾಕೆ ಬೇಕು ಪ್ರೀವಿಯಸ್ ಇಯರ್ ಪೇಪರ್? ಅನಾಲಿಸಿಸ್ಗೆ ಹೋಗೋದಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ ಪೇಪರ್ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಫಸ್ಟ್ಲಿ, ಪ್ರೀವಿಯಸ್ ಇಯರ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡೋದ್ರಿಂದ ಒಂದು, ವಿ ವಿಲ್ ಗೆಟ್ ಟು ನೋ ದ ಪ್ಯಾಟ್ರನ್ ಆಫ್ ದ UPSC. ಸೊ UPSC ಯಾವ ರೀತಿ ಪ್ಯಾಟ್ರನ್ ಅಡಾಪ್ಟ್ ಮಾಡ್ಕೊಂಡಿದೆ, ಹೇಗೆ ಪ್ಯಾಟ್ರನ್ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮ್ಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಇಂಪಾರ್ಟೆಂಟ್. ನಮ್ಗೆ 2023 ಅನ್ನ ಎಕ್ಸಾಂಪಲ್ ತಗೊಂಡ್ರೆ, ಸೊ 2023 ಅಲ್ಲಿ ಮೋಸ್ಟ್ ಆಫ್ ಅಸ್ ನೋ ದಟ್ UPSC introduced new thing. That is what the one pair and two pair concept. That is a pair concept. But UPSC ಅದನ್ನ ಹೊಸದಾಗಿ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ? No, we had a hint at 2022 paper. Because 2022 ಪೇಪರ್ ಅಲ್ಲಿ UPSC ಹಿಂಟ್ ಅನ್ನ ಕೊಟ್ಟಿತ್ತು, we can introduce one pair or two pair concept ಅಂತ ಹೇಳ್ಬಿಟ್ಟು. But we as a students fail to identify that. And also in 2024 we have a statement questions. Statement like before ಹೇಗಿತ್ತು, statement 1 and statement 2 ಅನ್ನ ಕೊಡ್ತಾ ಇದ್ರು. ಬಟ್ ಅದಾದ್ಮೇಲೆ 3 ಸ್ಟೇಟ್ಮೆಂಟ್ ಕ್ವಶನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಈಗ ಅದನ್ನ ಇನ್ಕ್ರೀಸ್ ಮಾಡಬಹುದು. ವಿ ಕೆನಾಟ್ ಪ್ರಿಡಿಕ್ಟ್ ದ ಪ್ಯಾಟರ್ನ್, ಕರೆಕ್ಟ್? ನೆಕ್ಸ್ಟ್ ಥರ್ಡ್ ಒನ್ ಇಸ್ 3 ಕಾಲಮ್ ಕ್ವಶನ್ಸ್. ಸೊ 3 ಕಾಲಮ್ ಕ್ವಶನ್ಸ್ ಗಳನ್ನ ಕೊಟ್ಬಿಟ್ಟು ಪೇರ್ ಮಾಡೋ ಆಪ್ಷನ್ಸ್ ಅನ್ನ ಕೂಡ UPSC ಪ್ರೊವೈಡ್ ಮಾಡಿತ್ತು. ಸೊ ಇದೆಲ್ಲಾ ಪ್ಯಾಟ್ರನ್ಸ್ ಕೂಡ ಐಡೆಂಟಿಫೈ ಮಾಡ್ಬಿಟ್ಟು ವರ್ಕೌಟ್ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಶುಡ್ ಅನಲೈಸ್ ದ ಪ್ರೀವಿಯಸ್ ಇಯರ್ ಪೇಪರ್. ಪ್ರೀವಿಯಸ್ ಇಯರ್ ಪೇಪರ್ ಅನಾಲಿಸಿಸ್ ಅಂತ ಹೇಳಿದ್ರೆ ಅಲ್ಲಿರುವಂತಹ ಟಾಪಿಕ್ ಅನ್ನ ಓದೋದಲ್ಲ, ಅಲ್ಲಿರುವಂತಹ ಪ್ಯಾಟ್ರನ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಅಲ್ಲಿಗೆ ಬೇಕಾಗಿರೋ ತರ ನಾವು ಕರೆಕ್ಟ್ ಆಗಿ ಯಾವ ರೀತಿ ಓದ್ಬೇಕು ಅನ್ನೋದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಪ್ರೀವಿಯಸ್ ಇಯರ್ ಪೇಪರ್ ಅನಾಲಿಸಿಸ್. ದಿಸ್ ಇಸ್ ಫಸ್ಟ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟ್ರನ್. And second thing is to understand the language. So ಯಾಕೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಅನ್ನ ನಿಯರ್ ಎಕ್ಸಾಮ್ಗೆ ನಿಯರ್ ಇರೋ ತರ ಫುಲ್ ಪೇಪರ್ ಅನ್ನ ಸಾಲ್ವ್ ಮಾಡಿ ಅನ್ನೋ ಸಜೆಷನ್ಸ್ ಇರುತ್ತೆ ಅಂತ ಹೇಳಿದ್ರೆ, ನಮ್ಗೆ ಲೆಟ್ ಮಿ ಟೇಕ್ ಅ ಎಕ್ಸಾಂಪಲ್. ಈಗ ನಮ್ಗೆ ನಮ್ ಫ್ರೆಂಡ್ ಬರ್ದಿರೋಂತಹ ನೋಟ್ಸ್ಗುನು ಮತ್ತೆ ನಾವು ಬರ್ದಿರೋಂತಹ ನೋಟ್ಸ್ಗುನು, ನಾವು ಬರ್ದಿರೋ ನೋಟ್ಸು ಡೈಲಿ ಓದ್ತಾ ಇರ್ತೀವಿ. ಲೆಟ್ ಮಿ ಟೇಕ್ ಎಕ್ಸಾಂಪಲ್ ಬಯೋಡೈವರ್ಸಿಟಿ ಚಾಪ್ಟರ್. ಬಯೋಡೈವರ್ಸಿಟಿಯಲ್ಲಿ ಹಾಟ್ಸ್ಪಾಟ್ಸ್ ಇದೆ. ಸೊ ಸೇಮ್ ಹಾಟ್ಸ್ಪಾಟ್ಸ್ ನ ನಿಮ್ಮ ನೋಟ್ಸ್ ಅಲ್ಲಿ ನೀವೇನ್ ಬರ್ದಿರ್ತೀರಾ, ಅಂಡ್ your friend also written the same thing, but the language is different and also the handwriting is different, correct alva? So ಆ ಲ್ಯಾಂಗ್ವೇಜ್ ಅಂಡ್ ಹ್ಯಾಂಡ್ ರೈಟಿಂಗ್ ಎರಡು ಕೂಡ ಬೇರೆ ಆಗಿರೋದ್ರಿಂದ ನಿಮ್ಗೆ ಸೇಮ್ ಪ್ಯಾಟರ್ನ್ ನ ಓದಿದ್ರು ಅಥವಾ ಸೇಮ್ ಟಾಪಿಕ್ ಅನ್ನ ಓದಿದ್ರು ಕೂಡ ಯು ವಿಲ್ ಫೀಲ್ ದಟ್ ಇಟ್ ಇಸ್ ಡಿಫರೆಂಟ್ ಫ್ರಮ್ ಮೈ ನೋಟ್ಸ್. ದಟ್ ಇಸ್ ವೇರ್ ದ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ರಾಂಗ್. ಬಿಕಾಸ್ ಯಾವಾಗ ಆ ಲ್ಯಾಂಗ್ವೇಜ್ ನ ಬಿಟ್ಬಿಟ್ಟು ಎಕ್ಸಾಮ್ಗೆ ಡೈರೆಕ್ಟ್ ಆಗಿ ಅಟೆಂಡ್ ಆಗ್ತಾರೆ, ಪ್ರೀವಿಯಸ್ ಇಯರ್ ಪೇಪರ್ ಅನಾಲಿಸಿಸ್ ನ ಮಾಡ್ದಲೆ ಯಾವಾಗ ಡೈರೆಕ್ಟ್ ಆಗಿ ಎಕ್ಸಾಮ್ ನ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾರೆ, ಆವಾಗ ಲ್ಯಾಂಗ್ವೇಜು ಬೇರೆ ತರ ಫೀಲ್ ಆಗತ್ತೆ. ಸೊ ಆ ಲ್ಯಾಂಗ್ವೇಜ್ ಗೆ ನಾವು ಅಡ್ಜಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಪೇಪರ್ ಅನಾಲಿಸಿಸ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಟು ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಅಂಡ್ ಟು ಅಡಾಪ್ಟ್ ಅವರ್ ಕೆಪಾಸಿಟಿ ವಿತ್ ದ UPSC ಲ್ಯಾಂಗ್ವೇಜ್. ಥರ್ಡ್ ಥಿಂಗ್ ಇಸ್ to understand the high yielding areas or to identify the high yielding areas. So what is high yielding areas? ಈಗ ಎಕ್ಸಾಮ್ ನಿಯರ್ ಬರ್ತಿದೆ, ಮೇ. ಈಗ ಆಲ್ರೆಡಿ ವಿ ಆರ್ ಇನ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ವಿ ಲೆಫ್ಟ್ ವಿತ್ 3 months. ಸೊ ಈ 3 months ಅಲ್ಲಿ ಡು ವಿ
can we solve or can we revise all the syllabus which is present in UPSC? We cannot do it, because being a normal human beings, we cannot do it. But how to cover the syllabus then? How to revise it properly when the prelims is approaching? For that purpose, we should identify the high yielding areas. For example, last year's question papers galnella nodkondre, when it comes to polity paper, fundamental rights are too much important. People used to say fundamental rights important ide, preamble important ide, you will get question from this, so understand the concept properly, revise it properly. People used to say this. Why? Because they got to know that these are all the high yielding areas or the important area where UPSC is asking question. For that purpose, to identify the high yielding areas, we should understand or we should analyze the previous year paper. Along with that, to understand the themes. ಅಂದ್ರೆ ಲಾಸ್ಟ್ ಥೀಮ್ಸ್ ನ ಯಾವ ತರ ಕೇಳಿದೆ, ಆ ಥೀಮ್ಸ್ ಬಗ್ಗೆ ನಾವು ಇನ್ನೂ ಜಾಸ್ತಿ ಫೋಕಸ್ ಮಾಡಿದ್ರೆ ಅಥವಾ ಇನ್ನೂ ಯಥೇಚ್ಛವಾಗಿ ಅದನ್ನ ರಿವೈಸ್ ಮಾಡ್ತಾ ಬಂದ್ರೆ ನಮ್ಗೆ ಎಕ್ಸಾಮ್ ಹಾಲ್ಗೆ ಹೋದಾಗ ಪ್ರಾಬ್ಲಮ್ ಆಗಲ್ಲ. ಟ್ರೆಂಡ್ ನ ನೀಟಾಗಿ ಮಾಡ್ತಾ ಬರ್ತೀವಿ. And the last thing is time management. So when it comes to normal test series, you sometimes you will get a lengthy paper, sometimes you will get a short papers, correct alva? But UPSC paper ಅನ್ನ ನೀವು ಯಾವಾಗ ಅನಾಲಿಸಿಸ್ ಮಾಡ್ಕೊಳ್ತೀರಾ ಆಗ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. For these 5 things, the previous year papers are important. So if you skip the previous year paper analysis, ಡೆಫಿನೆಟ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗೋದು ತುಂಬಾನೇ ಕಷ್ಟ ಇರುತ್ತೆ. ಅಲಾಂಗ್ ವಿತ್ ದಸ್, ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ ವಿ ಹ್ಯಾವ್ ಟು ಐಡೆಂಟಿಫೈ ದ ವರ್ಡ್ಸ್ ವೇರ್ UPSC ಮೇಕಿಂಗ್ ಅಸ್ ಟು ಮಾರ್ಕ್ ದ ರಾಂಗ್ ಕ್ವಶನ್ಸ್ ಆರ್ ಮೇಕಿಂಗ್ ಅಸ್ ಟು ಮಾರ್ಕ್ ದ ರಾಂಗ್ ಆನ್ಸರ್ಸ್. ಆ ತರದನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ಅಥವಾ ವಾಟ್ ಆರ್ ಆಲ್ ದ ಟ್ರಯಲ್ ಅಂಡ್ ಎರರ್ ಮೆಥಡ್ಸ್ ವಿ ಕ್ಯಾನ್ ಡೂ ಯೂಸಿಂಗ್ ಅ ಪ್ರೀವಿಯಸ್ ಇಯರ್ ಪೇಪರ್ಸ್. So this much previous year papers are important for UPSC prelims perspective. So let's move further. So next ivaga UPSC alli environmental and ecology GS3 under alli iruvanತಹ environment and ecology concept inda 2020 paper alli ಯಾವ ರೀತಿ ಕ್ವೆಶ್ಚನ್ಸ್ ಗಳನ್ನ ಕೇಳಿದ್ದಾರೆ, how to solve this ಅನ್ನೋದನ್ನ UPSC prelims perspective ಅಲ್ಲಿ ನೋಡ್ಕೊಳ್ತಾ ಹೋಗೋಣ. So first and foremost thing, biodiversity concept, biodiversity conservations and protected areas. ಈ ಕಾನ್ಸೆಪ್ಟ್ ಗಳಿಂದ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ನಮಗೆ UPSC ಅಲ್ಲಿ ಮ್ಯಾಕ್ಸಿಮಮ್ 4 to 5 ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಸೊ ಈ ಮಿನಿಮಮ್ 4 to 5 ಕ್ವಶನ್ಸ್ ಏನಿದೆ ಅದನ್ನ ಅನಾಲಿಸಿಸ್ ಮಾಡಿಕೊಂಡು ಯಾವ ರೀತಿ ಟ್ರೆಂಡ್ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಅನಾಲಿಸಿಸ್ ಅಂತ ಹೇಳಿದ್ರೆ ಯಾವ ರೀತಿ ನಾವು ಇದನ್ನ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಬಿಕಾಸ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅನ್ನೋದು ನಮ್ಮ ಕ್ಲಾಸಲ್ಲಿ ಸಿಕ್ಕಿರುತ್ತೆ. ಬಟ್ ಅನಾಲಿಸಿಸ್ ತರ ನೋಡ್ಕೊಂಡ್ರೆ ನಮ್ಗೆ ಪೇಪರ್ ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಅರ್ಥ ಆಗತ್ತೆ. ದ ಫಸ್ಟ್ ಕ್ವಶನ್ ಇಸ್, ವಿತ್ ರೆಫರೆನ್ಸ್ ಟು ಇಂಡಿಯನ್ ಎಲಿಫೆಂಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಂಡಿಯನ್ ಎಲಿಫೆಂಟ್ ಬಗ್ಗೆ ಕೇಳಿದರೆ 2020 ಪೇಪರ್ ಇದು. ಸೊ ಇಂಡಿಯನ್ ಎಲಿಫೆಂಟ್ ಬಗ್ಗೆ ಕೇಳಿರೋದ್ರಿಂದ ಏನ್ ಕೇಳಿದ್ದಾರೆ, ಇಂಡಿಯನ್ ಎಲಿಫೆಂಟಿನ ಫೀಚರ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್, ದ ಲೀಡರ್, ಫಸ್ಟ್ ಸ್ಟೇಟ್ಮೆಂಟ್, ದ ಲೀಡರ್ ಆಫ್ ಅನ್ ಎಲಿಫೆಂಟ್ ಗ್ರೂಪ್ ಇಸ್ ಫೀಮೇಲ್. ಸೆಕೆಂಡ್ ಸ್ಟೇಟ್ಮೆಂಟ್, ದ ಮ್ಯಾಕ್ಸಿಮಮ್ ಗೆಸ್ಟೇಷನ್ ಪೀರಿಯಡ್ ಕ್ಯಾನ್ ಬಿ 22 months. ನೆಕ್ಸ್ಟ್, an elephant can normally go on calving till the age of 40 years only. Next, among the states in India, the highest elephant population is in Kerala. So first, ನಾವು ಸ್ಟೇಟ್ಮೆಂಟ್ಸ್ ಗಳನ್ನ ನೋಡೋದಕ್ಕಿಂತ ಮುಂಚೆ ಈಗ ಕ್ವಶನ್ಸ್ ನ ಓದ್ಕೊಂಡ್ವಿ. ಫಸ್ಟ್ ವಿಲ್ ಗೋ ವಿತ್ ಆಪ್ಷನ್ 4. ಫೋರ್ತ್ ಸ್ಟೇಟ್ಮೆಂಟ್ ಅನ್ನ ನೋಡ್ಕೊಳ್ಳೋಣ. ಇದು 2020 ಪೇಪರ್ ಆಗಿರೋದ್ರಿಂದ UPSC ಆಲ್ವೇಸ್ ಬಿಲೀವ್ ಇನ್ ಗೌರ್ಮೆಂಟ್ ಇಂದ ರಿಲೀಸ್ ಮಾಡುವಂತಹ ರಿಪೋರ್ಟ್ಸ್ ಗಳು ಅಥವಾ ಗೌರ್ಮೆಂಟ್ ಇಂದ ರಿಲೀಸ್ ಮಾಡುವಂತಹ ಡಾಕ್ಯುಮೆಂಟ್ಸ್ ಮೇಲೆ UPSC ಬಿಲೀವ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಸೊ 2020 ಆಗಿರೋದ್ರಿಂದ 2017 ನಲ್ಲಿ ಎಲಿಫೆಂಟ್ ರಿಲೇಟೆಡ್ ಸೆನ್ಸಸ್ ರಿಲೀಸ್ ಆಗಿತ್ತು. ಸೊ ಈ ಸೆನ್ಸಸ್ ರಿಲೀಸ್ ಆಗಿರೋದ್ರಿಂದ ಇಲ್ಲಿ ಅವರು ತಗೊಂಡಿರೋ ಡಾಟಾ ಬಂದ್ಬಿಟ್ಟು 2017 ಇಂದ ತಗೊಂಡಿರುವಂತಹ ಡಾಟಾ,
ಕರೆಕ್ಟ್ ಅಲ್ವಾ? ಸೊ 2017 ಪ್ರಕಾರ among the states in India, the highest elephant population is in Kerala. No. According to data, Assam was the first state where the elephant population is more. So, elephant population Assam ಅಲ್ಲಿ ಜಾಸ್ತಿ ಇರೋದ್ರಿಂದ statement 4 ಏನಾಗುತ್ತೆ? Wrong ಆಗುತ್ತೆ. So, let me eliminate the option where the 4 is present. So, we left with option A and option C. Next, we'll go to third option. An elephant can normally go on calving till the age of 40 years only. So, ಇಲ್ಲಿ ನಾವು ಮೆನೋಪಾಸ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬಹುದು. ಯೂಶಲಿ ನೇಚರ್ ಅಲ್ಲಿ ಮೆನೋಪಾಸ್ ಅನ್ನುವಂತಹ ಕಾನ್ಸೆಪ್ಟ್ ರೇರ್ ಇರುತ್ತೆ. ಸೊ ಯಾಕೆ ರೇರ್ ಇರುತ್ತೆ ಅಂತ ಹೇಳಿದ್ರೆ, ಮೆನೋಪಾಸ್ ಕಾನ್ಸೆಪ್ಟ್ಗಳು ರೇರ್ ಇರೋದ್ರಿಂದನೇ ನಮ್ಗೆ ನೇಚರ್ ಅಲ್ಲಿ ಕಾವಿಂಗ್ ತುಂಬಾ ಟೈಮ್ ಅಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ನಾವು ರಾಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ 40 ಇಯರ್ಸ್ ತನಕ ಮಾತ್ರ ಕಾವಿಂಗ್ ಮಾಡುತ್ತೆ ಅಥವಾ ಮರಿ ಹಾಕತ್ತೆ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಅಂಡ್ ಆಲ್ಸೋ ದ ಥಿಂಗ್ ಈಸ್, ಇಲ್ಲಿ 40 ವರ್ಷ ಎಕ್ಸ್ಟ್ರೀಮ್ ವರ್ಡ್ ಅಂದ್ರೆ ಓನ್ಲಿ ಅಂತ ಇದೆಯಲ್ಲ, ಅದು ಎಕ್ಸ್ಟ್ರೀಮ್ ವರ್ಡ್ ನ್ಯೂಮೆರಿಕಲ್ಸ್ ಇದೆ ಅಂಡ್ ಇದು ಕಾಂಬಿನೇಷನ್ ವಿತ್ ದ ಜನರಲ್ ವರ್ಡ್. ಸೊ ಯಾವಾಗ ಜನರಲ್ ವರ್ಡ್ ವಿತ್ ದ ಕಾಂಬಿನೇಷನ್ ಆಫ್ ದ ಎಕ್ಸ್ಟ್ರೀಮ್ ವರ್ಡ್ ಇರುತ್ತೆ, ದಟ್ ಸ್ಟೇಟ್ಮೆಂಟ್ ವಿ ಕ್ಯಾನ್ ಸೇ ಇಟ್ ಆಸ್ ಅ ರಾಂಗ್. ಸೊ ಇಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ಅಂತ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ಮಾಡ್ಕೊಂಡ್ರೆ ಆಪ್ಷನ್ ಸಿ ನ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಸಿ ಎಲಿಮಿನೇಟ್ ಮಾಡಿದ್ರೆ ವಿ ಲೆಫ್ಟ್ ವಿತ್ ಆಪ್ಷನ್ ಎ 1 and 2 ಓನ್ಲಿ. ಬಟ್ ಆನ್ಸರ್ನ ಅಥವಾ ಆಪ್ಷನ್ ನ 1 and 2 ಕೂಡ ನೋಡ್ಕೊಳ್ಳೋಣ. ದ ಲೀಡರ್ ಆಫ್ ಎನ್ ಎಲಿಫೆಂಟ್ ಗ್ರೂಪ್ ಇಸ್ ಅ ಫೀಮೇಲ್ ಲೀಡರು. ಯಾಕೆ ಅಂತ ಹೇಳಿದ್ರೆ ಫೀಮೇಲ್ ಬಂದ್ಬಿಟ್ಟು ತುಂಬಾ ವೈಸ್ ಎಲಿಫೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಎಲಿಫೆಂಟ್ ಗ್ರೂಪ್ ಅಲ್ಲಿ ಯಾವ ಫಿಮೇಲ್ ಎಲಿಫೆಂಟ್ ತುಂಬಾ ಏಜ್ಡ್ ಇರುತ್ತೆ ಅದನ್ನ ಗ್ರೂಪ್ ಲೀಡರ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಅಂಡ್ ಆಲ್ಸೋ ಜನರಲ್ ಆಗಿ ನಾವು ಥಿಂಕ್ ಮಾಡಿದ್ರೆ ಕೊಡಗು ರೀಜನ್ಸ್ ಆ ಕಡೆಗೆಲ್ಲ ಹೋದ್ರೆ ಏನಾಗುತ್ತೆ, ಎಲಿಫೆಂಟ್ ಗಳೇನಾದ್ರು ಸಿಂಗಲ್ ಎಲಿಫೆಂಟ್ ಹೋಗ್ತಿದ್ರೆ ಒಂಟಿ ಸಲಗ ಅಂತ ಹೇಳ್ಬಿಟ್ಟು ಕರೀತಾರೆ, ವಿಚ್ ಇಸ್ ನಥಿಂಗ್ ಬಟ್ ಅ ಮೇಲ್ ಎಲಿಫೆಂಟ್. ಕರೆಕ್ಟ್ ಅಲ್ವಾ? ಸೊ ಮೇಲ್ ಎಲಿಫೆಂಟ್ಸ್ ಯೂಶಲಿ ಅಲೋನ್ ಆಗಿ ಮೂವ್ ಆಗೋದ್ರಿಂದ ನಾವು ಫಿಮೇಲ್ ಎಲಿಫೆಂಟ್ ನ ಲೀಡರ್ ಆಗಿರಬಹುದು ಅಂತ ಹೇಳ್ಬಿಟ್ಟು ಜನರಲ್ ಆಗಿ ಥಿಂಕ್ ಮಾಡಿ ಕೂಡ ಇದನ್ನ ಆನ್ಸರ್ ಮಾಡಬಹುದು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಬರೋಣ. ದ ಮ್ಯಾಕ್ಸಿಮಮ್ ಗೆಸ್ಟೇಷನ್ ಪೀರಿಯಡ್ ಕ್ಯಾನ್ ಬಿ 22 months. ಹೌದು, ಎಲಿಫೆಂಟ್ ಗೆಸ್ಟೇಷನ್ ಪೀರಿಯಡ್ ಬಂದ್ಬಿಟ್ಟು ಯೂಶಲಿ 18 to 22 months ಇರುತ್ತೆ. ಸೊ 18 to 22 months ಯಾಕೆ ಅಂತ ಹೇಳಿದ್ರೆ, ವೈ ದಿಸ್ ಮಚ್? ಯು ಮೇ ಫೀಲ್ ದಟ್ ಇಷ್ಟು ಎಕ್ಸ್ಟ್ರೀಮ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ, ಬಟ್ ಇಟ್ ಇಸ್ ಟ್ರೂ. ಬಿಕಾಸ್ 22 months ಯಾಕೆ 18 to 22 months ಅಂತ ಹೇಳಿದ್ರೆ, ಬ್ರೈನ್ ಡೆವಲಪ್ ಆಗೋದಕ್ಕೆ, ಎಲಿಫೆಂಟ್ ಬ್ರೈನ್ ಡೆವಲಪ್ ಆಗೋದಕ್ಕೆ 18 to 22 months ಬೇಕಾಗತ್ತೆ. ಅದಕ್ಕೋಸ್ಕರ ಎಲಿಫೆಂಟ್ ಗಳದ್ದು ಗೆಸ್ಟೇಷನ್ ಪೀರಿಯಡ್ ಬಂದ್ಬಿಟ್ಟು 18 to 22 months ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ದಟ್ ಇಸ್ 1 and 2 ಓನ್ಲಿ. ಸೊ ಇದನ್ನ ಈಗ ಕೇಳಿದ್ರೆ ಹೇಗ್ ಕೇಳಬಹುದು ಅಂತ ನೋಡೋಣ. ಸೊ ಈಗ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ, ಈ ಸಲ ಕೂಡ ಎಕ್ಸಾಮ್ ಅಲ್ಲಿ 2026 ಪೇಪರ್ ಅಲ್ಲಿ ಕೂಡ ಎಲಿಫೆಂಟ್ ರಿಲೇಟೆಡ್ ನಮ್ಗೆ ಯಾವ್ದಾದ್ರು ಕ್ವಶನ್ ಬರಬಹುದು. ದೇ ಮೇ ಆಸ್ಕ್ ದ ಎಲಿಫೆಂಟ್ ರಿಲೇಟೆಡ್ ಆರ್ ಪ್ರಾಜೆಕ್ಟ್ ಎಲಿಫೆಂಟ್ ರಿಲೇಟೆಡ್ ಆರ್ ಪ್ರಾಜೆಕ್ಟ್ ಎಲಿಫೆಂಟ್ ಸೆನ್ಸಸ್ ರಿಲೇಟೆಡ್ ಕ್ವಶನ್. ವೈ? ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಗವರ್ಮೆಂಟ್ ಕೇಮ್ ಅಪ್ ವಿತ್ DNA synchronous survey. It is adopted 2017 ಆದ್ಮೇಲೆ 2025 ಅಲ್ಲಿ ಅಕ್ಟೋಬರ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ 2025 ಅಲ್ಲಿ ಫಸ್ಟ್ ಟೈಮ್ ಈ ಒಂದು DNA synchronous ಸರ್ವೆ ಅನ್ನ ತಗೊಂಡ್ಬರ್ತಾರೆ. ದಿಸ್ ಸರ್ವೆ ರಿಪೋರ್ಟ್ ಇಸ್ ರಿಲೀಸ್ಡ್ ಬೈ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಅಲಾಂಗ್ ವಿತ್ ದಟ್ ಪ್ರಾಜೆಕ್ಟ್ ಎಲಿಫೆಂಟ್ and Wildlife Institute of India. These three bodies released the DNA Synchronous Survey 2025. So along with that, this is also called as a Synchronous All India Elephant Estimation. Synchronous All India Elephant Estimation. According to this estimation, India having 22,446 elephant population. ಬಟ್ 2017 ಸೆನ್ಸಸ್ ಗೆ ಕಂಪೇರ್ ಮಾಡಿದ್ರೆ, ಬಿಕಾಸ್ UPSC ಲವ್ ಟು ಆಸ್ಕ್ ಕಂಪ್ಯಾರಿಸನ್ ಕ್ವಶನ್ಸ್. ಸೊ ಇಫ್ ದೇ ಆಸ್ಕ್ ಅಬೌಟ್ 2017 census along with 2025 census, the population of the elephant is
ಡಿಕ್ಲೈನ್ ಟು 18% ಬಿಕಾಸ್ 2027 ಸೆನ್ಸಸ್ ಅಲ್ಲಿ 2017 ಸೆನ್ಸಸ್ ಅಲ್ಲಿ 27,312 ಇತ್ತು ಎಲಿಫೆಂಟ್ ಪಾಪ್ಯುಲೇಷನ್. Now it is reduced to 22,446, which is nothing but there is a decline in a population. Along with that, they may ask regional wise where the elephant population is present, because here you can see ಇಲ್ಲಿ ಫೋರ್ತ್ ಆಪ್ಷನ್ ನಾವು ನೋಡ್ಕೊಂಡ್ರೆ ಯಾವ ಸ್ಟೇಟ್ ಅಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ಈ ಸಲ ಕೂಡ ಎಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ರೀಜನ್ ವೈಸ್ ನಾವು ನೋಡ್ಕೊಂಡ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ನೋಡಬಹುದಾಗುತ್ತೆ 11,934, ಅಂಡ್ ಆಫ್ಟರ್ ದಟ್ ನಾರ್ತ್ ಈಸ್ಟರ್ನ್ ಹಿಲ್ಸ್ ಅಂಡ್ ಬ್ರಹ್ಮಪುತ್ರ ಫ್ಲಡ್ ಪ್ಲೈನ್ಸ್. ಅಸ್ಸಾಂ ಅಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ ಎಲಿಫೆಂಟ್ ಅಲ್ಲ. ಸೊ ಯು ಕ್ಯಾನ್ ಕಂಪೇರ್ ಲೈಕ್ ದಿಸ್. ನೆಕ್ಸ್ಟ್ ಥರ್ಡ್ ಪೊಸಿಷನ್ ಬಂದ್ಬಿಟ್ಟು ಶಿವಾಲಿಕ್ ಹಿಲ್ಸ್ ಅಂಡ್ ಗ್ಯಾಂಗೆಟಿಕ್ ಪ್ಲೇನ್ಸ್. ಫೋರ್ತ್ ಪೊಸಿಷನ್ Central India and Eastern Ghats. And when it comes to state wise, they may ask state wise also. First state which is having the highest population is Karnataka. Second one is Assam. Third one Tamil Nadu. Fourth one Kerala. And the fifth one is Uttarakhand. Sixth one is Odisha. So idu state wise elephant population. But for the first time, are we using DNA synchronous survey for the first time to estimate the elephant population ಅಂತ ಏನಾದ್ರು ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ಅಂದ್ರೆ ಫಸ್ಟ್ ಟೈಮ್ ಏನಾದ್ರು ಎಲಿಫೆಂಟ್ ಪಾಪ್ಯುಲೇಷನ್ ನ ಸರ್ವೆ ಮಾಡ್ಲಿಕ್ಕೆ DNA synchronous ಸರ್ವೆ ನ ಯೂಸ್ ಮಾಡ್ತಾ ಇದೀವ ಫಸ್ಟ್ ಟೈಮ್ ಅಂತ ಕೇಳಿದ್ರೆ ನೋ, ಬಿಕಾಸ್ ಟೈಗರ್ ಎಸ್ಟಿಮೇಷನ್ ಮಾಡೋದು ಕೂಡ ನಾವು ಈ ಮೆಥಡಾಲಜಿಯನ್ನ ಹಿಂದೆ ಯೂಸ್ ಮಾಡಿದೀವಿ. ಸೊ ಅದೇ ಟೈಗರ್ ಮೆಥಡಾಲಜಿ ಅಥವಾ ಪ್ರಾಜೆಕ್ಟ್ ಟೈಗರ್ ಮೆಥಡಾಲಜಿಯನ್ನ ಈಗ ಎಲಿಫೆಂಟ್ ಗೆ ಅಡಾಪ್ಟ್ ಮಾಡ್ಕೊಂಡಿರೋದು. ಸೊ ದಿಸ್ ಇಸ್ ಅಬೌಟ್, ಇಫ್ ದೇ ಆಸ್ಕ್ ದಿಸ್ ಇಯರ್ ದೇ ಮೇ ಆಸ್ಕ್ ಯು ಅಬೌಟ್ ದಿಸ್. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ಕೊಳ್ಳೋಣ. UPSC love to ask about the species questions. So with reference to India's biodiversity, Ceylon frogmoth, coppersmith barbet, grey chinned minivet, white throated redstart. ಸೊ ಇದು ಯಾವ ಗ್ರೂಪ್ಗೆ ಸೇರಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಇದೆ. ಸೊ ಇಲ್ಲಿ ವೇರ್ ವಿ ಗಾನ್ ರಾಂಗ್, ಬಿಕಾಸ್ ವೆನ್ ವಿ ರೀಡ್ ಅಬೌಟ್ ದ ಫಸ್ಟ್ ಸ್ಪೀಸೀಸ್ ನೇಮ್ Ceylon frogmoth, ವಿಲ್ ಎಂಡ್ ಅಪ್ ವಿತ್ ಮಾರ್ಕಿಂಗ್ ಆಂಫಿಬಿಯನ್ಸ್. ಫ್ರಾಗ್ ಇರೋದ್ರಿಂದ ಆಂಫಿಬಿಯನ್ಸ್ ಅಂತ ಅಂದ್ಬಿಟ್ಟು ಮಾರ್ಕ್ ಮಾಡ್ತೀವಿ, ಬಟ್ ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್, ರಾಂಗ್ ಆಪ್ಷನ್. Because Ceylon frogmoth is a bird. It is having a mouth which is like a frogs. So idu ಈ ಬರ್ಡ್ ನಮಗೆ ಯೂಶಲಿ ವೆಸ್ಟರ್ನ್ ಘಾಟ್ಸ್ ಮತ್ತೆ ಶ್ರೀಲಂಕಾ ರೀಜನ್ಸ್ ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಫ್ರಾಗ್ ಅನ್ನೋದನ್ನ ನೋಡ್ಬಿಟ್ಟು ನಾವು ಆಂಫಿಬಿಯನ್ಸ್ ಅಂತ ಮಾರ್ಕ್ ಮಾಡಿದ್ರೆ ವಿ ವಿಲ್ ಎಂಡ್ ಅಪ್ ವಿತ್ ಮಾರ್ಕಿಂಗ್ ರಾಂಗ್ ಆನ್ಸರ್. ಸೊ ಡೋಂಟ್ ಡಿಸೈಡ್ ಯುವರ್ ಆನ್ಸರ್ ಬೈ ಲುಕಿಂಗ್ ಅಟ್ ಅ ಸಿಂಗಲ್ ಸ್ಪೀಸೀಸ್ ನೇಮ್. ನೆಕ್ಸ್ಟ್, if we go through nature report which is released by the government, and also if we gone through the proper NCERT ಅನ್ನ ಜಿಯೋಗ್ರಫಿ ಅಂಡ್ NCERT ಬಯಾಲಜಿ ಅಲ್ಲಿ ಲಾಸ್ಟ್ 4 ಚಾಪ್ಟರ್ಸ್ ಎನ್ವಿರಾನ್ಮೆಂಟ್ ಇದೆಯಲ್ಲ ಅದನ್ನ ನಾವು ಪ್ರಾಪರ್ ಆಗಿ ಓದಿದ್ರೆ we will get to know the prefix of barbet, minivet and redstart. These 3 words are related to birds prefix. So we can mark birds. That's why in the beginning I have told you that NCERT is most important. So NCERT ಅನ್ನು ಓದಿದ್ರೆ you can mark it as a bird species. And also other usually nature ಅಲ್ಲಿ ನಮಗೆ ಸೆಕೆಂಡ್ ಆಪ್ಷನ್ ನಾವು ನೋಡ್ಕೊಂಡ್ರೆ ಇಲ್ಲಿ ಕಾಪರ್ ಸ್ಮಿತ್ ಬಾರ್ಬೆಟ್ ಇದೆಲ್ಲ, ಕಾಪರ್ ಸ್ಮಿತ್ ಬಾರ್ಬೆಟ್ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಯೂಶಲಿ ನಾವು ನೋಡ್ತೇವೆ. ಸೊ ಒಂದು ಟ್ರೀ ಇದೆ ಅಂತ ಹೇಳಿದ್ರೆ ಅಲ್ಲಿ ಗೂಡನ್ನ ಮಾಡ್ಕೊಂಡ್ಬಿಟ್ಟು ಹ್ಯಾಬಿಟೇಟ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇರುತ್ತೆ. ಸೊ ಯೂಶಲಿ ಬಾರ್ಬೆಟ್ ಅನ್ನೋದು ಕೂಡ ಪ್ರಿಫಿಕ್ಸ್ ವಿಚ್ ಇಸ್ ಯೂಸ್ಡ್ ಫಾರ್ ದ ಬರ್ಡ್ ಪರ್ಪಸ್, ಸಫಿಕ್ಸ್ ವಿಚ್ ಇಸ್ ಯೂಸ್ಡ್ ಫಾರ್ ದ ಬರ್ಡ್ ಪರ್ಪಸ್. ಸೊ ಹಾಗಾಗಿ ಬರ್ಡ್ ಸ್ಪೀಸೀಸ್ಗಳು ಇದೆಲ್ಲ. ನೆಕ್ಸ್ಟ್ ಈವನ್ ಗ್ರೇ ಚಿನ್ನಡ್ ಮಿನವೆಟ್ ಗ್ರೇ ಚಿನ್ನಡ್. ನೆಕ್ಸ್ಟ್ ವೈಟ್ ಥ್ರಾಟೆಡ್ ರೆಡ್ ಸ್ಟಾರ್ಟ್ ಫಾರ್ ದ ಟೇಲ್ ವಿ ಕ್ಯಾನ್ ಸೇ ಬರ್ಡ್ ಟೇಲ್ಗೆ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ.
ಸೊ ಈ ತರ ವರ್ಡ್ ನ ಐಡೆಂಟಿಫೈ ಮಾಡ್ಬಿಟ್ಟು ನೀವು ಯಾವಾಗ ಮಾರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಗ ಮೋರ್ ಆಫ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ, even though if you doesn't know the entire meaning of the question, you can mark by identifying the words. So next, which one of the following protected area is well known for the conservation of subspecies of the Indian swamp deer that thrives well on a hard ground and is exclusively gramineous? I underline two things. One is gramineous, another one is hard ground. So why I underline two things? Swamp deers ತುಂಬಾ ಕಡೆ ಸಿಗುತ್ತೆ. Swamp, the name itself indicate swamp region ಅಲ್ಲಿ ಇರುವಂತಹ deers. ಸೊ ಅದಕ್ಕೆ ನಾವು swamp deers ಅಂತ ಹೇಳ್ಬಿಟ್ಟು ಕರಿತೀವಿ. ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ಡಿಫ್ರೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಈ ಸ್ವಾಂಪ್ ಡೀರು ಹಾರ್ಡ್ ಗ್ರೌಂಡ್ ಅಲ್ಲಿ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂಡ್ ಆಲ್ಸೋ ಗ್ರಾಸ್, ಗ್ರಾಮ್ನಿಯೋರಸ್ ಅಂತ ಹೇಳಿದ್ರೆ ಗ್ರಾಸ್ ಈಟಿಂಗ್ ಅಂತ ಹೇಳ್ಬಿಟ್ಟು ಮೀನಿಂಗ್. ಸೊ ಗ್ರಾಸ್ ಈಟಿಂಗ್ ಅನ್ನೋ ಮೀನಿಂಗು. ಸೊ ಈ ಸ್ವಾಂಪ್ ಡೀರು ಎಲ್ಲಿ ಸಿಗ್ಬೇಕು? ವೇರ್ ಇಟ್ ಇಸ್ ಅವೈಲೇಬಲ್ ಇನ್ ದ ಹಾರ್ಡ್ ಗ್ರೌಂಡ್ ಅಂಡ್ ವೇರ್ ದ ಗ್ರಾಸಸ್ ಆರ್ ಪ್ರೆಸೆಂಟ್. All over the world, there is only one place that swamp deers are located or present in a hard ground, is in a Kanna National Park. ಯಾಕೆ ಇದನ್ನ ಹೇಗೆ ಐಡೆಂಟಿಫೈ ಮಾಡಬಹುದು ಅಂತ ಹೇಳಿದ್ರೆ, ಇಲ್ಲಿ ಹಾರ್ಡ್ ಗ್ರೌಂಡ್ ಅಂತ ಇರೋದ್ರಿಂದ ಸ್ವಾಂಪ್ ನಮಗೆ ಅವಶ್ಯಕತೆ ಇಲ್ಲ, ಅಥವಾ ಮಾರ್ಷಿ ಲ್ಯಾಂಡಿನ ಅವಶ್ಯಕತೆ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಖನ್ನಾ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಮಧ್ಯಪ್ರದೇಶ ಅಲ್ಲಿದೆ. And Madhya Pradesh is well known for grasses. Correct. So grass availability and also hard ground availability both are present in Kanna National Park. So how to eliminate these three then? First, Manas National Park, which is in Assam. So Assam ಅಲ್ಲಿ ಇರೋದ್ರಿಂದ ಗ್ಯಾಂಗೆಟಿಕ್ ಪ್ಲೇನ್ಸ್, ಬ್ರಹ್ಮಪುತ್ರ ಪ್ಲೇನ್ಸ್ ಅಂಡ್ ರೈನ್ಫಾಲ್ ಜಾಸ್ತಿ ಆಗೋದ್ರಿಂದ ಈ ರೀಜನ್ಸ್ ಅಲ್ಲಿ ಮಾರ್ಷಿ ಲ್ಯಾಂಡ್ ಅನ್ನ ನೋಡ್ತೀವಿ. ಲಯನ್ ಟೈಲ್ ಮ್ಯಾಕ್ಯಾಕೋಸ್, ಸಾರಿ ಪಿಗ್ಮಿ ಹಾಕ್ಸ್ ಗಳನ್ನ ನೋಡ್ತೀವಿ ಇಲ್ಲಿ. ನೆಕ್ಸ್ಟ್ ಮಧುಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಮಧುಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಬರುತ್ತೆ, ವೇರ್ ದ ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಮೀಟ್ಸ್. ಸೊ ನೀಲಗಿರಿ ಬಯೋಸ್ಪಿಯರ್ ಅಲ್ಲಿ ಬರೋದ್ರಿಂದ ನಮ್ಗೆ ಇಲ್ಲೂ ಕೂಡ ರೈನ್ಫಾಲ್ ಜಾಸ್ತಿ ಇರುತ್ತೆ, ಬಯೋಡೈವರ್ಸಿಟಿ ಜಾಸ್ತಿ ಇರೋದ್ರಿಂದ ಇದು ಕೂಡ ಮಾರ್ಷಿ ಲ್ಯಾಂಡ್ ಅಥವಾ ಸ್ವಾಂಪ್ ಲ್ಯಾಂಡ್ ಅಂತ ಕರಿಬಹುದು. ಅಂಡ್ ಗ್ರಾಸ್ ಅವೈಲಬಿಲಿಟಿ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಸೆಕೆಂಡ್ ಏನು ಹೇಳ್ತಾ ಇದ್ದಾರೆ ಗ್ರಾಮ್ನಿಯೋರಸ್ ಅಂತ, ಅದು ಇಲ್ಲಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅಂಡ್ ಆಲ್ಸೋ ಮಾನಸ್ ನ್ಯಾಷನಲ್ ಪಾರ್ಕಿಗೂ ಕೂಡ ಗ್ರಾಮ್ನಿಯೋರಸ್ ಅನ್ನುವಂತಹ ವರ್ಡ್ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಯು ಕ್ಯಾನ್ ಎಲಿಮಿನೇಟ್ ದೀಸ್ ಟೂ ಆಪ್ಷನ್ಸ್. ನೆಕ್ಸ್ಟ್, Tal Chhapar Wildlife Sanctuary. Tal Chhapar Wildlife Sanctuary, it is present in Rajasthan. So Rajasthan, arid region. So grasses first of all support ಮಾಡಲ್ಲ. arid region ಆಗಿರೋದ್ರಿಂದ ಅಲ್ಲಿ swamp deers ಗಳು ಕೂಡ ಪ್ರೆಸೆಂಟ್ ಇರ್ಲಿಕ್ಕೆ ಆಗೋದಿಲ್ಲ. ಅಂಡ್ ಇಲ್ಲಿ ಗ್ರಾಸ್ ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಎರಡು ಕಂಡೀಷನ್ಗೂ ಹಾರ್ಡ್ ಗ್ರೌಂಡ್ ಅಂಡ್ ಆಲ್ಸೋ ಗ್ರಾಮ್ನಿಯೋರಸ್ ಗೆ ಸಪೋರ್ಟ್ ಮಾಡ್ತಿರೋದು ಯಾವುದು? ಕನ್ನಾ ನ್ಯಾಷನಲ್ ಪಾರ್ಕ್. So option A is the correct answer. So next question. Okay. Next question. Which of the following are the most likely places to find the musk deer in its natural habitat? Musk deer in its natural habitat. Musk deer ಅಂತ ಅಂದಿದ ಕೂಡಲೇ ನಮಗೆ ನೆನಪಾಗೋದೇನು? ಅದ್ರ ಮೇಲಿರುವಂತಹ ಥಿಕ್ ಫರ್. ಕರೆಕ್ಟ್ ಅಲ್ವಾ? ದಟ್ ಇಸ್ ವೈ ಎನ್ವಿರಾನ್ಮೆಂಟ್ ಅಲ್ಲಿ ನಮ್ಗೆ ಯಾವಾಗಲೂ ಪಿಕ್ಚರಿಸ್ಟಿಕ್ ವ್ಯೂಸ್ ತುಂಬಾ ಇಂಪಾರ್ಟೆಂಟ್. ಸೊ ಯಾವಾಗ ನೀವು ಪಿಕ್ಚರಿಸ್ಟಿಕ್ ವ್ಯೂ ಆಗಿ ಸ್ಪೀಸೀಸ್ ಗಳನ್ನ ಕಲಿತಾ ಇರ್ತೀರಾ, ಆಪ್ಷನಲ್ ಎಲಿಮಿನೇಷನ್ಗೆ ಈಸಿ ಆಗ್ತಾ ಬರುತ್ತೆ. ಸೊ ಯಾಕೆ? ಅದ್ರದ್ದು ಬಾಡಿ ಫರ್ ರೀತಿಯಲ್ಲಿ ಇರೋದ್ರಿಂದ ಆ ಫರ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಗೊಂಡು ಇಲ್ಲಿ ನೀವು ಆಪ್ಷನ್ ನ ಎಲಿಮಿನೇಟ್ ಮಾಡಬಹುದು. ಫರ್ ಇದೆ ಅಂತ ಹೇಳಿದ್ರೆ, ಜಾಸ್ತಿ ಫರ್ ಇದೆ ಅಂತ ಹೇಳಿದ್ರೆ ಹೈ ಆಲ್ಟಿಟ್ಯೂಡ್ ಅಲ್ಲಿ ಇರುತ್ತೆ. ಕರೆಕ್ಟಾ? ಅಂಡ್ ಸೆಕೆಂಡ್ ಕಂಡೀಷನ್ ಏನು? 2000
ಗಿಂತ ಜಾಸ್ತಿ ಹೈಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಯೂಶಲಿ ಕೋಲ್ಡ್ ರೀಜನ್ ಇರಬೇಕು, ಆಲ್ಪೈನ್ ರೀಜನ್ ಇರಬೇಕು. ಕರೆಕ್ಟ್ ಅಲ್ವಾ? ಸೊ ಇದಿಷ್ಟು ಕಂಡೀಷನ್ಸ್ ಏನಾದ್ರು ಓಕೆ ಆದ್ರೆ ಅಲ್ಲಿ ನಮ್ಗೆ ಮಸ್ಕ್ ಡೀರ್ ಇದೆ ಅನ್ನುವಂತಹ ಮೀನಿಂಗ್. ಅಂಡ್ ವಿ ನೋ ದಟ್ ಇನ್ ಆಶ್ಕೋಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಕ್ಸ್ಕ್ಲೂಸಿವ್ ಆಗಿ ಈ ಮಸ್ಕ್ ಡೀರ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಆಶ್ಕೋಟ್ ಮಸ್ಕ್ ಡೀರ್ ಪ್ರೊಟೆಕ್ಟೆಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಾನೆ ಇದು ಫೇಮಸ್ ಇದೆ. ವೇರ್ ಇಟ್ ಇಸ್ ಪ್ರೆಸೆಂಟ್? ಇಟ್ ಇಸ್ ಪ್ರೆಸೆಂಟ್ ಇನ್ ಉತ್ತರಾಖಂಡ್. ಕರೆಕ್ಟ್ ಅಲ್ವಾ? ಸೊ ಎಕ್ಸ್ಕ್ಲೂಸಿವ್ ಆಗಿ ಮಸ್ಕ್ ಡೀರ್ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕಂತಾನೆ ಆಶ್ಕೋಟ್ ಮಸ್ಕ್ ಡೀರ್ ಸ್ಯಾಂಕ್ಚುರಿಯನ್ನ ತಗೊಬಂದಿರೋದು. ಉತ್ತರಾಖಂಡ್ ಅಲ್ಲಿ ಇದು ಪ್ರೆಸೆಂಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಗಂಗೋತ್ರಿ ನ್ಯಾಷನಲ್ ಪಾರ್ಕ್. ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಗಂಗಾ ರಿವರ್ ಬೇಸಿನ್ ಅಲ್ಲಿ ಇರೋದು ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಅಲ್ವಾ? ಸೊ ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಕೂಡ ನಮ್ಗೆ ಉತ್ತರಾಖಂಡ್ ಅಲ್ಲೇ ಇದೆ. ಸೊ ಇದು ಎರಡು ಕೂಡ ಹೈ ಆಲ್ಟಿಟ್ಯೂಡ್ ರೀಜನ್ಸ್, ಕೋಲ್ಡ್ ರೀಜನ್ಸ್. ಸೊ ದೀಸ್ ಟೂ ಆರ್ ಸಪೋರ್ಟಿಂಗ್ ಮಸ್ಕ್ ಡೀರ್ಸ್. ನೆಕ್ಸ್ಟ್ ನೋಡೋಣ, ಕಿಶನ್ಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಮಾನಸ್ ನ್ಯಾಷನಲ್ ಪಾರ್ಕ್. ಮಾನಸ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಅಸ್ಸಾಂ ಅಲ್ಲಿ ಇದೆ. ಕರೆಕ್ಟ್ ಅಲ್ವಾ? ಸೊ ಮಾನಸ್ ನ್ಯಾಷನಲ್ ಪಾರ್ಕ್ ಅಸ್ಸಾಂ ಅಲ್ಲಿ ಇರೋದ್ರಿಂದ ನಮ್ಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಆಲ್ಪೈನ್ ಆಟಿಟ್ಯೂಡ್ ಇಲ್ಲ ಅಂಡ್ ಆಲ್ಸೋ ಫರ್ ಸ್ಪೀಸೀಸ್ ಗಳಿಗೆ ಸಪೋರ್ಟ್ ಮಾಡುವಂತಹ ಕ್ಲೈಮೆಟಿಕ್ ಕಂಡೀಷನ್ಸ್ ಕೂಡ ಇಲ್ಲ. ಸೊ ವಿ ಕ್ಯಾನ್ ಎಲಿಮಿನೇಟ್ ದ ಫೋರ್ತ್ ಆಪ್ಷನ್. ಸೊ ಇಫ್ ವಿ ಎಲಿಮಿನೇಟ್ ಫೋರ್ತ್ ಆಪ್ಷನ್, ಯು ವಿಲ್ ಎಂಡ್ ಅಪ್ ವಿತ್ 1 and 2, 2 and 3 ಓನ್ಲಿ. ಸೊ ಇದೆರಡು ಕೂಡ ಕರೆಕ್ಟ್ ಅಂತ ಗೊತ್ತು. ಆಪ್ಷನ್ ಎ 1 and 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕಿಶನ್ಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಂದ್ಬಿಟ್ಟು ಉತ್ತರ ಪ್ರದೇಶಲ್ಲಿದೆ. ಆಬ್ವಿಯಸ್ಲಿ ಇದು ಕೂಡ ಕ್ಲೈಮೆಟಿಕ್ ಕಂಡೀಷನ್ಗೆ ಸಪೋರ್ಟ್ ಮಾಡಲ್ಲ. ಸೊ ದಿಸ್ ಇಸ್ ವಾಟ್ ದ ಡೀರ್ ವೇರ್ ದ ಫರ್ is present on it. So this is how you have to identify when they ask about the species or the conservation steps. So next, if a particular plant species is placed under the Schedule 6 of the Wildlife Protection Act 1972, what is the implication? So ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು a license is required to cultivate the plant. ಪರ್ಟಿಕ್ಯುಲರ್ ಪ್ಲಾಂಟ್ ನ ಕಲ್ಟಿವೇಶನ್ ಮಾಡಬೇಕು ಅಂದ್ರೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ವಿಲ್ ಪ್ರೊವೈಡ್ ದ ಸರ್ಟಿಫಿಕೇಟ್. ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ವಿಲ್ ಪ್ರೊವೈಡ್ ದ ಸರ್ಟಿಫಿಕೇಟ್. ವಿತೌಟ್ ದಟ್ ಸರ್ಟಿಫಿಕೇಟ್ few plant species we cannot cultivate. For example, ladies slipper, picture plants, red vanda, blue vanda. These are all the few types of plants which is present under the Schedule 6 of the Wildlife Protection Act 1972. ಬಟ್ ಇವಾಗಿನದಕ್ಕೆ ಕಂಪೇರ್ ಮಾಡಿದ್ರೆ ಇದು 2020 ಪೇಪರ್ ಅಲ್ಲ, 2026ಗೆ ಹೇಗೆ ಕೇಳಬಹುದು ಈ ಪೇಪರ್ ಅನ್ನ ಕಂಪೇರ್ ಮಾಡ್ಕೊಂಡ್ರೆ? ನಮ್ಗೆ 2022 ಅಲ್ಲಿ ಅಮೆಂಡ್ಮೆಂಟ್ ಆಗತ್ತೆ. ಸೊ ಅಮೆಂಡ್ಮೆಂಟ್ ಆದ್ಮೇಲೆ 6 ಸ್ಕೆಡ್ಯೂಲ್ ಇದ್ದಿದ್ದು 4 ಸ್ಕೆಡ್ಯೂಲ್ಗೆ ಬರುತ್ತೆ. ಸೇಮ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಟೋಟಲ್ 6 ಸ್ಕೆಡ್ಯೂಲ್ ಇರುತ್ತೆ. ದಟ್ ವಿಲ್ ರೆಡ್ಯೂಸ್ ಟು 4 ಸ್ಕೆಡ್ಯೂಲ್. ದ ಫಸ್ಟ್ ಸ್ಕೆಡ್ಯೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಹೈಲಿ ಪ್ರೊಟೆಕ್ಟೆಡ್ ಸ್ಪೀಸೀಸ್ ಗಳನ್ನ ಲಿಸ್ಟ್ ಔನ್ ಮಾಡುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಲೆಸ್ ಪ್ರೊಟೆಕ್ಟೆಡ್ ಸ್ಪೀಸೀಸ್ ಗಳನ್ನ ಲಿಸ್ಟ್ ಔನ್ ಮಾಡುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಪ್ಲಾಂಟ್ ಸ್ಪೀಸೀಸ್ ಗಳನ್ನ ಲಿಸ್ಟ್ ಔನ್ ಮಾಡುತ್ತೆ. ಫೋರ್ತ್ ಒನ್ ಬಂದ್ಬಿಟ್ಟು ಸೈಟ್ಸ್, ಅಂದ್ರೆ ಸೈಟ್ಸ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಿರುವಂತಹ ಸ್ಪೀಸೀಸ್ ಗಳನ್ನ ಲಿಸ್ಟ್ ಔನ್ ಮಾಡುತ್ತೆ. ಸೊ ಇದನ್ನ ಈಗಿನ ಅಮೆಂಡ್ಮೆಂಟ್ಗೆ ನಾವು ಚೇಂಜ್ ಮಾಡ್ಕೊಂಡ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಸ್ಕೆಡ್ಯೂಲ್ 3 ವಿಲ್ ಗಿವ್ ಅ ಲೈಸೆನ್ಸ್ ಟು ಕಂಟ್ರೋಲ್ ದ or license for the cultivation of certain plants. So Schedule 3 is the correct answer. Next question. With reference to India's Desert National Park, which of the following statements are correct? First one, it is spread over 2 districts. Second one, there is no human habitation inside the park. Third one, it is one of the natural habitats for Great Indian Bustards. So we'll see the second statement. Second statement, there is no human habitation inside the national park. So first statement nodi 2 district alli cover ಆಗ್ತಿದೆ and there is no human habitat at all ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಹ್ಯೂಮನ್ ಹ್ಯಾಬಿಟೇಷನ್ ಇಲ್ಲ, ಅದು ಎರಡು
ಎರಡು ಡಿಸ್ಟ್ರಿಕ್ಟ್ಗಳನ್ನ ಕವರ್ ಮಾಡ್ತಿದೆ, ಕರೆಕ್ಟ್ ಅಲ್ವಾ? ಸೊ ಎಕ್ಸ್ಟ್ರೀಮ್ ಆಯ್ತು. ಅಂಡ್ ಆಲ್ಸೋ ಇಂಡಿಯಾದಲ್ಲಿ ಟ್ರೈಬಲ್ ಎವ್ಯಾಕ್ಯುಯೇಷನ್ಸ್ ಅಥವಾ ಪೀಪಲ್ ಎವ್ಯಾಕ್ಯುಯೇಷನ್ ಇಸ್ ದ ಮೋಸ್ಟ್ ಪ್ರಾಬ್ಲಮ್ ವಿಚ್ ಇಸ್ ಫೇಸ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿರೋದ್ರಿಂದ 100% ಹ್ಯೂಮನ್ ಎವ್ಯಾಕ್ಯುಯೇಷನ್ ಮಾಡಿರುವಂತಹ ಪ್ಲೇಸಸ್ ಅನ್ನ ತುಂಬಾ ಫೀವ್ ಅಥವಾ ಕಡಿಮೆಯಲ್ಲಿ ನೋಡ್ಬೋದಾಗತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಅನ್ನೋದು ರಾಂಗ್. ಬಿಕಾಸ್ ಪ್ರಾಕ್ಟಿಕಲಿ ಥಿಂಕ್ ಮಾಡಿದ್ರೆ ಹ್ಯೂಮನ್ ಎವ್ಯಾಕ್ಯುಯೇಷನ್ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಅಥವಾ ಟೈಗರ್ ರಿಸರ್ವ್ಸ್ ಆಗಿರ್ಬೋದು, ಇದರಲ್ಲಿ ಎವ್ಯಾಕ್ಯುಯೇಷನ್ ಅನ್ನೋದೇ ಮೇನ್ ಪ್ರಾಬ್ಲಮ್. ಸೊ ಹಾಗಾಗಿ ಕಂಪ್ಲೀಟ್ ಎವ್ಯಾಕ್ಯುಯೇಷನ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಅದು ಕೂಡ 2 ಡಿಸ್ಟ್ರಿಕ್ಟ್ಗಳನ್ನ ಕವರ್ ಮಾಡ್ತಿರೋದ್ರಿಂದ. ಸೊ ಆಪ್ಷನ್ 2 ಅನ್ನ ಎಲಿಮಿನೇಟ್ ಮಾಡಿದ್ರೆ we will end up with marking answer 1 and 3 only. That is the correct answer because it spreads over 2 districts and also it is one of the, ಇಲ್ಲಿ ಕೇಳಿದ್ದಾರೆ, it is only the ಅಂತ ಕೇಳಿಲ್ಲ, it is one of the natural habitats of Great Indian Bustards. ಹೌದು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಅಂದ್ರೆ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಓದ್ತಿರ್ತೀವಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ಗೆ ರಾಜಸ್ಥಾನಲ್ಲಿ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಒನ್ ಆಫ್ ದ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಂತಾನೆ ಹೇಳ್ಬೋದು, ಕರೆಕ್ಟ್ ಅಲ್ವಾ? ಅಂಡ್ ದ ಸೇಮ್ ಕ್ವಶನ್ ದೇ ಮೇ ಆಸ್ಕ್ ಯು ದಿಸ್ ಟೈಮ್ ಆಲ್ಸೋ, ಐ ಮೀನ್ ದ ಸೇಮ್ ಥೀಮ್ ಬೇಸ್ ಕ್ವಶನ್. ವೈ? ಬಿಕಾಸ್ ಹಿಯರ್ ಈಗ ನಮ್ಗೆ ಸಿಂಧೂರ್, ಆಪರೇಷನ್ ಸಿಂಧೂರ್ ಆಯ್ತಲ್ವಾ? ಆಪರೇಷನ್ ಸಿಂಧೂರ್ ಆಗಿರೋ ಟೈಮಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಚಿಕ್ಸ್ ಇರುತ್ತಲ್ವಾ, ಅದಕ್ಕೆ ನೇಮ್ಸ್ ಅನ್ನ ಇಟ್ಟಿದ್ದಾರೆ, ಸಿಂಧೂರ್, ವ್ಯೋಮ್, ಮಿಸ್ಟ್ರಿ ಅಂಡ್ ಸೋಫಿಯಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ದೇ ಮೇ ಆಸ್ಕ್ ಯು ಕ್ವಶನ್ ಅಬೌಟ್ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಅಪಾರ್ಟ್ ಫ್ರಮ್ ರಾಜಸ್ಥಾನ್, ಈವನ್ ವಿ ಕ್ಯಾನ್ ಸಿ ಇನ್ ಗುಜರಾತ್, ಮಹಾರಾಷ್ಟ್ರ ಅಂಡ್ ಆಲ್ಸೋ ಇನ್ ಕರ್ನಾಟಕ ರೀಜನ್. ಸೊ ಇಷ್ಟರಲ್ಲಿ ನಾವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಗಳನ್ನ ನೋಡಬಹುದಾಗತ್ತೆ. ಅಂಡ್ ಪ್ರೊಟೆಕ್ಟೆಡ್ ಸ್ಟೇಟಸ್ ನ ನೋಡ್ಕೊಂಡ್ರೆ IUCN ಲಿಸ್ಟ್ ಅಂಡರ್ ಅಲ್ಲಿ, ರೆಡ್ ಲಿಸ್ಟ್ ಅಂಡರ್ ಅಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 1 ಅಂಡ್ ಆಲ್ಸೋ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಬರ್ಡ್ಸ್ ಅಲ್ಲಿ ಅಪೆಂಡಿಕ್ಸ್ 1 ಅಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಷನ್ ಮಾಡ್ತಾ ಇದೀವಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರ್ ಅಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಟ್ ನ ಮಾಡ್ತಾ ಇದೀವಿ. ಸೊ ಇದನ್ನು ಕೂಡ ಈ ಸಲ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, among the following tiger reserves which one has the largest area under critical tiger habitat? ಕ್ರಿಟಿಕಲ್ ಟೈಗರ್ ಹ್ಯಾಬಿಟ್ಯಾಟ್ ಅಲ್ಲಿ ಯಾವುದು ಜಾಸ್ತಿ ಏರಿಯಾನ ಕವರ್ ಮಾಡಿದೆ ಅಂತ ಕೇಳಿದ್ದಾರೆ. ನಾಗಾರ್ಜುನ ಸಾಗರ್, ಶ್ರೀಶೈಲಂ. ಇದು ಫ್ಯಾಕ್ಚುಯಲ್ ಬೇಸಿಸ್. ಈವನ್ ರಿಪೋರ್ಟ್ಸ್ ಗಳು, ಟೈಗರ್ ಸೆನ್ಸಸ್ ರಿಪೋರ್ಟ್ಸ್ ಗಳು ರಿಲೀಸ್ ಆಗುತ್ತಲ್ಲ, ಆಗ ಈ ಬೇಸಿಸ್, ಈ ಒಂದು ಏರಿಯಾ ವೈಸ್ ಕೊಟ್ಟಿರ್ತಾರೆ. ಸೊ ಕ್ರಿಟಿಕಲ್ ಟೈಗರ್ ಹ್ಯಾಬಿಟ್ಯಾಟ್ ಅಂತ ಹೇಳಿದ್ರೆ ಕೋರ್ ಏರಿಯಾ. ಈ ಕೋರ್ ಏರಿಯಾವನ್ನ ನಾವು ಕ್ರಿಟಿಕಲ್ ಟೈಗರ್ ಹ್ಯಾಬಿಟ್ಯಾಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕೋರ್ ಏರಿಯಾ ವಿಚ್ ಇಸ್ ಎಸ್ಟಾಬ್ಲಿಷ್ಡ್ ಬೈ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಸೊ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಇಂದ ಕೋರ್ ಏರಿಯಾಗೆ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಅನ್ನ ಪ್ರೊವೈಡ್ ಮಾಡಲಾಗಿದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಟೆಕ್ಟೆಡ್ ಏರಿಯಾಸ್ ಆರ್ ಲೊಕೇಟೆಡ್ ಇನ್ ಕಾವೇರಿ ಬೇಸಿನ್? ಕಾವೇರಿ ಬೇಸಿನ್ ಅಲ್ಲಿ ಯಾವ ಪ್ರೊಟೆಕ್ಟೆಡ್ ಏರಿಯಾಸ್ ನ ನೋಡಬಹುದು ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಆಬ್ವಿಯಸ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್, ನಾಗರಹೊಳೆ ಮತ್ತೆ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಎರಡರ ಮಧ್ಯೆ ನಾವು ಕಬಿನಿ ರಿವರ್ ಫ್ಲೋ ಆಗೋದನ್ನ ನೋಡ್ತೇವೆ. ಕಬಿನಿ ಡಿವೈಡ್ಸ್ ನಾಗರಹೊಳೆ ಅಂಡ್ ಬಂಡೀಪುರ್. ಸೊ ಕಬಿನಿ ಈಸ್ ಅ ಟ್ರಿಬ್ಯೂಟರಿ ಆಫ್ ಕಾವೇರಿ ರಿವರ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟು. ಸೆಕೆಂಡ್ ಒನ್ ಬಂದ್ಬಿಟ್ಟು ಪಾಪಿಕೊಂಡ ನ್ಯಾಷನಲ್ ಪಾರ್ಕ್. ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶ್ ಗೋದಾವರಿ ರಿವರ್ ಲೊಕೇಟ್ ಆಗಿರೋದ್ರಿಂದ ಪಾಪಿಕೊಂಡ ಡಸ್ ನಾಟ್ ಕಮ್ ಅಂಡರ್ ದ ಕಾವೇರಿ ಬೇಸಿನ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸತ್ಯಮಂಗಲಂ ಟೈಗರ್ ರಿಸರ್ವ್. ಸತ್ಯಮಂಗಲಂ ಟೈಗರ್ ರಿಸರ್ವ್, ಹಿಯರ್ ವಿ ಕ್ಯಾನ್ ಸಿ ಭವಾನಿ ರಿವರ್ ಅಂಡ್ ಆಲ್ಸೋ ಮೋಯರ್ ರಿವರ್. ಸೊ ಭವಾನಿ ಅಂಡ್ ಮೋಯರ್ ವಿ ಕ್ಯಾನ್ ಸಿ ಇನ್ ದ Satyamangalam. Both are tributary of the Kaveri rivers. Next, Wayanad Wildlife Sanctuary which is present in Kerala. Here we can see Kabini river. Kabini river. So Kabini is a tributary of Kaveri. Hence, apart from Papikonda, all other protected areas can be seen in a Kaveri basin. Not on the Kaveri river. They are asking about Kaveri basin.
So answer is, if we eliminate option 2, answer is 1, 3 and 4 only is the correct answer. So we'll see next question. Next, based on the agriculture and ecology, how they are asking question, we'll see now. First question, what is the advantage or advantages of zero tillage in the agriculture? Zero tillage is nothing but without plowing or without using any external things, we are using or we are doing agriculture practices. That is what zero tillage natural farming is, which is currently in news. So zero tillage ಇಂದ ಯಾವ ಪ್ರಾಕ್ಟೀಸ್ ಅನ್ನ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್, sowing of wheat is possible without burning the residue of previous crops. So if you doesn't know what is zero tillage ಅಂತ ಏನು ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ಇದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಬಿಕಾಸ್ ಬರ್ನಿಂಗ್ ಆಫ್ ದ ರೆಸಿಡ್ಯೂಸ್, ಡೆಲ್ಲಿ ರೀಜನ್ ಅಲ್ಲಿ ಮೇಜರ್ ಆಗಿ ಕ್ಲೈಮೇಟ್ ಚೇಂಜ್ ಆಗ್ತಿರೋದು ಯಾವ್ದ್ರಿಂದ? ಅಗ್ರಿಕಲ್ಚರಲ್ ವೇಸ್ಟ್ ಅನ್ನ ಬರ್ನ್ ಮಾಡ್ತಿರೋದ್ರಿಂದ. ಸ್ಲಾಶ್ ಅಂಡ್ ಬರ್ನ್ ಪ್ರಾಕ್ಟೀಸಸ್ ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಥವಾ ಶಿಫ್ಟಿಂಗ್ ಕಲ್ಟಿವೇಶನ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಬಿಕಾಸ್ ಜಾಸ್ತಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ಕರೆಕ್ಟ್ ಅಲ್ವಾ? ಸೊ ಫಾರ್ ದಟ್ ಪರ್ಪಸ್, if we consider this, sowing of wheat is possible without burning the residue of the previous year crop ಅನ್ನ ಬರ್ನ್ ಮಾಡ್ದಲೇನೆ ಮಾಡಬಹುದು ಅಂತ ಕೇಳಿರೋದ್ರಿಂದ this statement is correct in terms of climate ಬಗ್ಗೆ ನೋಡ್ಕೊಂಡ್ರೆ. next, without the need for nursery of rice saplings, direct planting of paddy seed in the wet soil is possible. Obviously, correct alva? Next, carbon sequestration in the soil is possible. This is also correct. So answer is 1, 2 and 3 only. How carbon sequestration is possible means, already ನಾವು ಪ್ಲೋಯಿಂಗ್ ಮಾಡಿದಾಗ ಏನಾಗುತ್ತೆ, ಸಾಯಿಲ್ ಲೇಯರ್ ಅಲ್ಲಿ ಸ್ಟೋರ್ ಆಗಿರುವಂತಹ ಕಾರ್ಬನ್ ರಿಲೀಸ್ ಆಗುತ್ತೆ. ಸೊ ವೆನ್ ವಿ ಡಸಂಟ್ ಡೂ ಅ ಪ್ಲೋಯಿಂಗ್, ಇನ್ನು ಕೂಡ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಏನಿರುತ್ತೆ ಅದಿರುತ್ತೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ಏನಾಗುತ್ತೆ, ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಆಡ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದ ಅಬೋವ್, ಅಂದ್ರೆ 1, 2 and 3 ಮೂರು ಕೂಡ ಕರೆಕ್ಟ್. ಸೊ ಫಸ್ಟ್ ಆಪ್ಷನ್ ನಾವು ಹ್ಯಾಪಿ ಸೀಡರ್ ಅನ್ನುವಂತಹ ಮೆಥಡಾಲಜಿಯನ್ನ ಯೂಸ್ ಮಾಡ್ತೀವಿ, ಇದರಲ್ಲಿ ಝೀರೋ ಟಿಲೇಜ್. ಸೆಕೆಂಡ್ ಆಪ್ಷನ್ ಅಲ್ಲಿ ರೈಸ್ ಸ್ಯಾಪ್ಲಿಂಗ್ ಮೆಥಡ್, ಡೈರೆಕ್ಟ್ ಸೀಡೆಡ್ ರೈಸ್ ಮೆಥಡಾಲಜಿ ಅಂತ ಹೇಳ್ಬಿಟ್ಟು ಕರಿತೀವಿ ಅದನ್ನ. ಸೊ ನೆಕ್ಸ್ಟ್ ಕ್ವಶನ್, in the context of India, which of the following are considered to be the practice of eco-friendly agriculture? Eco-friendly agriculture ಬಗ್ಗೆ ಕೇಳ್ತಿದ್ದಾರೆ. ಫಸ್ಟ್ ಆಪ್ಷನ್ crop diversification, second legume intensification, third one tensiometer use, fourth one vertical farming. Vertical farmings usually news ಅಲ್ಲಿ ಇರುತ್ತೆ, ಕರೆಕ್ಟ್ ಅಲ್ವಾ? ವರ್ಟಿಕಲ್ ಫಾರ್ಮಿಂಗ್ಸ್ ಯೂಸಲಿ ಹೈಡ್ರೋಫೋನಿಕ್ ಮೆಥಡಾಲಜಿಯನ್ನ ವಾಟರ್ ಮೆಥಡಾಲಜಿಯನ್ನ ಯೂಸ್ ಮಾಡಿಬಿಟ್ಟು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ನ ಮಾಡಿರ್ತಾರೆ. ನೆಕ್ಸ್ಟ್, ಇಫ್ ಯು ಡಸಂಟ್ ನೋ ಟೆನ್ಸಿಯೋಮೀಟರ್, ವಿಲ್ ಸಿ ದ ಫಸ್ಟ್ ಆಪ್ಷನ್ ಕ್ರಾಪ್ ಡೈವರ್ಸಿಫಿಕೇಶನ್. ಆಬ್ವಿಯಸ್ಲಿ ಕ್ರಾಪ್ಸ್ಗಳನ್ನ ಇವಾಗ ಒಂದು ಕ್ರಾಪ್ ಆದ್ಮೇಲೆ ಇನ್ನೊಂದು ಕ್ರಾಪ್ ನ ಮಾಡಿದ್ರೆ, ಅಥವಾ ಒಂದೇ ಅಗ್ರಿಕಲ್ಚರ್ ಏರಿಯಾದಲ್ಲಿ 2 or more ವೆರೈಟೀಸ್ ಆಫ್ ಕ್ರಾಪ್ಸ್ ಗಳನ್ನ ನಾವು ಬೆಳೆಸ್ತಾ ಇದ್ರೆ ಏನಾಗುತ್ತೆ, ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಕ್ಯಾಪ್ಚರ್ ಮತ್ತೆ ವಾಟರ್ ಸ್ಕ್ಯಾರ್ಸಿಟಿ, ಇರಿಗೇಷನ್ ಬೇಕಾಗಿರುವಂತಹ ವಾಟರ್ ಸ್ಕ್ಯಾರ್ಸಿಟಿಯನ್ನ ಕಂಟ್ರೋಲ್ ಮಾಡ್ಬೋದಾಗತ್ತೆ. ಸೊ ಹಾಗಾಗಿ ಕ್ರಾಪ್ ಡೈವರ್ಸಿಫಿಕೇಶನ್ ಎಕೋ ಫ್ರೆಂಡ್ಲಿ ಮೆಥಡಾಲಜಿ. ನ್ಯೂಟ್ರಿಷನ್, ಸಾಯಿಲ್ ಅಲ್ಲಿರೋ ನ್ಯೂಟ್ರಿಷನ್ ನ ಕಂಟ್ರೋಲ್ ಮಾಡುತ್ತೆ ಜಾಸ್ತಿ ಯೂಸ್ ಮಾಡೋದನ್ನ, ಅಂಡ್ ಆಲ್ಸೋ ಜಾಸ್ತಿ ಫರ್ಟಿಲೈಸರ್ ನಮ್ಗೆ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್, ಲೆಗ್ಯೂಮ್ ಇಂಟೆನ್ಸಿಫಿಕೇಶನ್, ಲೆಗ್ಯೂಮಿನಸ್ ಪ್ಲಾಂಟ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಇಂಟೆನ್ಸಿಫಿಕೇಶನ್ ಇನ್ನೂ ಜಾಸ್ತಿ ಆಗುತ್ತೆ, ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿರೋ ನೈಟ್ರೋಜನ್ ನ ಇನ್ನೂ ಜಾಸ್ತಿ ಸಿಕ್ವೆಸ್ಟ್ರೇಷನ್ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ ನಮ್ಗೆ ಜಾಸ್ತಿ ಅಮೋನಿಯಾ ರಿಲೀಸ್ ಆಗ್ತಾ ಬರುತ್ತೆ, ಅದರಿಂದ ನೈಟ್ರೇಟ್ಸ್ ರಿಲೀಸ್ ಆಗ್ತಾ ಬರುತ್ತೆ, ಸಾಯಿಲ್ಗೆ ಇನ್ನೂ ಕೂಡ ನ್ಯೂಟ್ರಿಯೆಂಟ್ಸ್ ಆಡ್ ಆಗ್ತಾನೆ ಬರುತ್ತೆ. ನೆಕ್ಸ್ಟ್, ಟೆನ್ಸಿಯೋಮೀಟರ್ ನ ಮಾಯಿಶ್ಚರ್ ನ ಮೆಷರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಸಾಯಿಲ್ ಮಾಯಿಶ್ಚರ್ ನ. ಸೊ ಸಾಯಿಲ್ ಮಾಯಿಶ್ಚರ್ ನ ಮೆಷರ್ ಮಾಡಕ್ ಯೂಸ್ ಮಾಡೋದ್ರಿಂದ ಸಾಯಿಲ್ಗೆ ನಾವು ಎಕ್ಸ್ಟ್ರಾ ಅಮೌಂಟ್ ಆಫ್ ವಾಟರ್ ಅನ್ನ ಆಡ್ ಮಾಡೋದನ್ನ ಅವಾಯ್ಡ್ ಮಾಡಬಹುದು. ಸೊ ಇದಕ್ಕೆ ಆನ್ಸರು 1, 2, 3 and 4.
ಎಲ್ಲದು ಕೂಡ ಕರೆಕ್ಟ್ ಆದ ಆನ್ಸರ್. ಸೊ ನೆಕ್ಸ್ಟ್ ಒನ್, ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಫರ್ಟಿಗೇಷನ್ ಇನ್ ಅಗ್ರಿಕಲ್ಚರ್? ಫರ್ಟಿಗೇಷನ್ ಮೀನಿಂಗ್ ಗೊತ್ತಿದ್ರೆ ಇದನ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಫರ್ಟಿಗೇಷನ್ ಅಂತ ಹೇಳಿದ್ರೆ ಫರ್ಟಿಲೈಸರ್ ವಿತ್ ಇರಿಗೇಷನ್ ಅಂತ ಅರ್ಥ. ಅಂದ್ರೆ ವಾಟರ್ ನ ಯೂಸ್ ಮಾಡ್ಬಿಟ್ಟು ಫರ್ಟಿಲೈಸರ್ಸ್ ನ ಆಡ್ ಮಾಡ್ತಾ ಇದೀವಿ. ದಟ್ ಇಸ್ ವಾಟ್ ಫರ್ಟಿಲೈಸರ್ ವಿತ್ ಇರಿಗೇಷನ್, ಫರ್ಟಿಗೇಷನ್. ಫರ್ಟಿಲೈಸರ್ ವಿತ್ ಇರಿಗೇಷನ್. ಸೊ ಇಲ್ಲಿ ಆಪ್ಷನ್ಸ್ ನ ನೋಡ್ಕೊಂಡ್ರೆ ಕಂಟ್ರೋಲಿಂಗ್ ದ ಆಲ್ಕಲಿನಿಟಿ ಆಫ್ ಇರಿಗೇಷನ್ ವಾಟರ್ ಇಸ್ ಪಾಸಿಬಲ್. ಸೆಕೆಂಡ್ ಆಪ್ಷನ್, ಎಫಿಷಿಯಂಟ್ ಅಪ್ಲಿಕೇಶನ್ ಆಫ್ ರಾಕ್ ಫಾಸ್ಫೇಟ್ಸ್ and all other phosphatic fertilizers is possible. Increased availability of nutrients to plant is possible. Reduction in the leaching of the chemical nutrients is possible. We'll see the second option first. Second option alli ಏನು ಕೊಟ್ಟಿದ್ದಾರೆ, efficient application of rock phosphates and all other phosphatic, ಎಲ್ಲಾ ಫಾಸ್ಫೆಟಿಕ್ ಮತ್ತೆ ರಾಕ್ ಫಾಸ್ಫೇಟ್ಸ್. ರಾಕ್ ಅನ್ನೋ ನೇಮ್ ಅಲ್ಲೇ ಇದೆ. ಇಸ್ ಇಟ್ ಸಾಲ್ಯುಬಲ್ ಇನ್ ವಾಟರ್? ದೆನ್ ಫರ್ಟಿಲೈಸರ್ ವಿತ್ ಇರಿಗೇಷನ್, ವಾಟರ್ ಅಲ್ಲಿ ಸಾಲ್ಯುಬಲ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ವಾಟರ್ ಅಲ್ಲಿ ಫರ್ಟಿಲೈಸರ್ ನ, ಸಾಲ್ಯುಬಲ್ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ರಾಕ್ ಅಂತ ಆಡ್ ಆಗಿರೋದ್ರಿಂದ ಇಟ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ಅಥವಾ ಈಸಿಯಾಗಿ ಸಾಲ್ಯುಬಲ್ ಆಗಲ್ಲ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಇಫ್ ವಿ ಎಲಿಮಿನೇಟ್ ದಿಸ್ ಆಪ್ಷನ್, ಸೆಕೆಂಡ್ ಆಪ್ಷನ್ ನ ಎಲಿಮಿನೇಟ್ ಮಾಡ್ಕೊಂಡ್ರೆ we will end up with 1, 3 and 4 only. ಯಾಕೆ 1, 3, 4 ಕರೆಕ್ಟ್ ಅಂತ ಹೇಳಿದ್ರೆ, ಕಂಟ್ರೋಲಿಂಗ್ ದ ಆಲ್ಕಲಿನಿಟಿ ಆಫ್ ಇರಿಗೇಷನ್ ವಾಟರ್ ಇಸ್ ಪಾಸಿಬಲ್ ಬಿಕಾಸ್ ಇವಾಪರೇಷನ್ ಕಂಟ್ರೋಲ್ ಆಗತ್ತೆ. ಇವಾಪರೇಷನ್ ಕಂಟ್ರೋಲ್ ಆದ್ರೆ ಸಾಲ್ಟ್ ಕಂಟೆಂಟ್, ರೆಸಿಡ್ಯೂ ಆಫ್ ದ ಸಾಲ್ಟ್ ಕಂಟೆಂಟ್ ಸಾಯಿಲ್ ಅಲ್ಲಿ ಉಳಿಯೋದು ರೆಡ್ಯೂಸ್ ಆಗುತ್ತೆ. ಸೊ ಸಾಯಿಲ್ ಆಲ್ಕಲಿನಿಟಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಥರ್ಡ್ ಆಪ್ಷನ್, ಇನ್ಕ್ರೀಸ್ಡ್ ಅವೈಲಬಿಲಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಟು ಪ್ಲಾಂಟ್ ಇಸ್ ಪಾಸಿಬಲ್. ಡೈರೆಕ್ಟ್ ಆಗಿ ನಾವು ಪ್ಲಾಂಟ್ ರೂಟ್ಸ್ಗೆ ಹಾಕಿರೋದ್ರಿಂದ ಇದರಲ್ಲಿ ಈಸಿಯಾಗಿ ನ್ಯೂಟ್ರಿಯೆಂಟ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ರಿಡಕ್ಷನ್ ಇನ್ ದ ಲೀಚಿಂಗ್ ಆಫ್ ದ ಕೆಮಿಕಲ್ ನ್ಯೂಟ್ರಿಯೆಂಟ್ಸ್ ಇಸ್ ಪಾಸಿಬಲ್. ಹೌದು, ಯಾಕೆ ರಿಡಕ್ಷನ್, ಲೀಚಿಂಗ್ ಎಫೆಕ್ಟ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ವಾಟರ್ ಜಾಸ್ತಿ ಹೋಗಲ್ಲ, ಆಗ ಸಾಯಿಲ್ ಅಲ್ಲಿರೋ ನ್ಯೂಟ್ರಿಯೆಂಟ್ಸ್ ಹಂಗೆ ಉಳಿಯುತ್ತೆ, ಲೀಚ್ ಆಗ್ತಾ ಬರೋದಿಲ್ಲ. ಸೊ ಹಂಗಾಗಿ ಕರೆಕ್ಟ್ ಆದ ಉತ್ತರ ಬಂದ್ಬಿಟ್ಟು 1, 3 and 4 only. ಸೊ ಇದನ್ನ ಆನ್ಸರ್ ಮಾಡಕ್ಕೆ ಯೂಶಲಿ ವರ್ಡ್ ನ ಐಡೆಂಟಿಫೈ ಮಾಡ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, with reference to solar water pumps, consider the following statement. First one, solar power can be used for running surface pump and not for submersible pumps. Second one, solar pump can be used for running centrifugal pumps and not the one with the pistons. ಸೊ ಇದಕ್ಕೆ ಆನ್ಸರ್ ಬಂದು ನೀದರ್ 1 nor 2, ಎರಡು ಕೂಡ ಕರೆಕ್ಟ್ ಅಲ್ಲ. ವೈ? ಯಾಕೆ ಎರಡು ಸರಿ ಇಲ್ಲ? ಫಸ್ಟ್ ಒನ್, ಸೋಲಾರ್ ಪವರ್, ಇಫ್ ದೇರ್ ಇಸ್ ಅ ಪವರ್ ಸಪ್ಲೈ, ನಾವು ಅದನ್ನ ಎಲ್ಲಿ ಬೇಕಾದ್ರೂ ರನ್ ಮಾಡಬಹುದು. ಕರೆಕ್ಟ್ ಅಲ್ವಾ? ವೆದರ್ ಇಟ್ ಇಸ್ ಇನ್ ಸಬ್ಮರ್ಸಿಬಲ್ ಆರ್ ಇಟ್ ಇಸ್ ಆನ್ ದ ಗ್ರೌಂಡ್, ಎಲ್ಲಾದ್ರೂ ರನ್ ಮಾಡಬಹುದು. ಸೊ ಆಪ್ಷನ್ ಎ ರಾಂಗ್ ಆಗುತ್ತೆ. ಸರ್ಫೇಸ್ ಅಲ್ಲಿ ಮಾಡಬಹುದು, ಸಬ್ಮರ್ಸಿಬಲ್ ಮಾಡೋಂಗಿಲ್ಲ ಅನ್ನೋದು ರಾಂಗ್ ಆಗುತ್ತೆ. ನೆಕ್ಸ್ಟ್, solar power can be used for running centrifugal pump and not the one with the pistons. So if it want to move, the pistons must be there. So hagagi statement 2 kuda wrong. So answer neither 1 nor 2 is the correct answer. Next one, with reference to chemical fertilizers in India, consider the following statement. Chemical fertilizers ಬಗ್ಗೆ ಕೇಳಿದ್ದಾರೆ. At present, the retail price of chemical fertilizers is market driven and not administered by the government. Second statement, ammonia, which is an input of urea, is produced from natural gas. Next one, sulfur, which is a raw material for phosphoric acid fertilizer, is a byproduct of oil refineries. We'll see the first option. Chemical fertilizers, if government does not control or government does not administer, will it work properly? Chemical fertilizer, because farmers again ಬೇಕು ಜಾಸ್ತಿ ಪ್ರೊಡಕ್ಷನ್ ಬೇಕು. ಕರೆಕ್ಟಾ? ಸೊ ಪ್ರೊಡಕ್ಷನ್ ಬೇಕು ಅಂತ ಹೇಳ್ಬಿಟ್ಟು ಇಫ್ ಗವರ್ಮೆಂಟ್ ಡಸಂಟ್ ವಾಂಟ್ ಟು ಅಡ್ಮಿನಿಸ್ಟರ್ಡ್ ಇಟ್ ಆರ್ ರೆಗ್ಯುಲೇಟ್ ಇಟ್,
ಪ್ರೈವೇಟ್ ಸೆಕ್ಟರ್ಸ್ ಏನ್ ಮಾಡತ್ತೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಸೇಲ್ ಮಾಡ್ತಾ ಹೋಗ್ತಾರೆ ಫಾರ್ ದ ಪರ್ಸ್ಪೆಕ್ಟಿವ್ ಆಫ್ ದ ಪ್ರಾಫಿಟ್. ಸೊ ಗೌರ್ಮೆಂಟ್ ನಾಟ್ ಅಡ್ಮಿನಿಸ್ಟರ್ ಅಂತ ಕೊಟ್ಟಿರೋದ್ರಿಂದ ಇದು ಎಕ್ಸ್ಟ್ರೀಮ್ ವರ್ಡ್ ಆಗತ್ತೆ. ಸೊ ಇಫ್ ವಿ ಎಲಿಮಿನೇಟ್ ಆಪ್ಷನ್ 1, we left with 2 and 3 and 2 only. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಗೊತ್ತಾಯ್ತು ಸ್ಟೇಟ್ಮೆಂಟ್ ಕಡೆಯಿಂದ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಅಂತ ಓದೋಣ. ಅಮೋನಿಯಾ ವಿಚ್ ಈಸ್ ಅನ್ ಇನ್ಪುಟ್ ಆಫ್ ಯೂರಿಯಾ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ನ್ಯಾಚುರಲ್ ಗ್ಯಾಸ್. ನಮಗೆ ನೈಟ್ರೋಜನ್ ಸೈಕಲ್ ಇದೆ. ನೈಟ್ರೋಜನ್ ಸೈಕಲ್ ಅನ್ನ ನೋಡ್ಬೇಕಾದ್ರೆ ಅಟ್ಮಾಸ್ಫಿಯರ್ ಅಲ್ಲಿರೋ ನೈಟ್ರೋಜನ್ ನ ಹೇಗೆ ಫಿಕ್ಸೇಷನ್ ಥ್ರೂ ನೈಟ್ರೈಟ್ಸ್ ಅಮೋನಿಯಾ ಅಂತ ಫಾರ್ಮೇಶನ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಸೊ ಆಬ್ವಿಯಸ್ಲಿ ನ್ಯಾಚುರಲ್ ಗ್ಯಾಸ್ ಅದು ನೈಟ್ರೋಜನ್. ಸೊ ನೈಟ್ರೋಜನ್ ನ್ಯಾಚುರಲ್ ಗ್ಯಾಸ್ ಇಂದನೇ ಅಮೋನಿಯಾನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಆಬ್ವಿಯಸ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟ್, ಸಲ್ಫರ್ ವಿಚ್ ಈಸ್ ಅ ರಾ ಮೆಟೀರಿಯಲ್ ಫಾರ್ ಫಾಸ್ಫರಿಕ್ ಆಸಿಡ್ ಫರ್ಟಿಲೈಸರ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಆಯಿಲ್ ರಿಫೈನರೀಸ್. ಆಯಿಲ್ ರಿಫೈನರೀಸ್ ಬೈ ಪ್ರಾಡಕ್ಟೇ ಹೌದು. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್. ಆನ್ಸರ್ ಬಂದ್ಬಿಟ್ಟು 2 and 3 only. ಸೊ ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್. ಸ್ಪ್ರೇಯಿಂಗ್ pesticides on crop field, inspecting the craters of active volcanoes, collecting breath samples from spouting whales for DNA analysis. At the present level of technology, which of the above activities can be successfully carried out by using drones? ಡ್ರೋನ್ ಟೆಕ್ನಾಲಜಿನ ಯೂಸ್ ಮಾಡಿ ಯಾವ್ದನ್ನ ಕ್ಯಾರಿ ಮಾಡಬಹುದು ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಬಂದ್ಬಿಟ್ಟು ಸ್ಪ್ರೇಯಿಂಗ್ ಪೆಸ್ಟಿಸೈಡ್ಸ್ ಆನ್ ಕ್ರಾಪ್ ಫೀಲ್ಡ್. ಇದನ್ನ ಆಲ್ರೆಡಿ ವಿ ಆರ್ ಎಕ್ಸಿಕ್ಯೂಟಿಂಗ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಪೆಸ್ಟಿಸೈಡ್ಸ್ ಗಳನ್ನ ಸ್ಪ್ರೇ ಮಾಡೋದಕ್ಕೆ ಡ್ರೋನ್ಸ್ ಗಳನ್ನ ಯೂಸ್ ಮಾಡ್ತಿದ್ದೀವಿ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಕಿಸಾನ್ ಡ್ರೋನ್ ಟೆಕ್ನಾಲಜಿ. ಇದ್ರ ಅಂಡರ್ ಅಲ್ಲಿ ಸ್ಪ್ರೇ ಅನ್ನ ಯೂಸ್ ಮಾಡ್ಬಿಟ್ಟು, ಡ್ರೋನ್ಸ್ ಅನ್ನ ಯೂಸ್ ಮಾಡ್ಬಿಟ್ಟು ಪೆಸ್ಟಿಸೈಡ್ಸ್ ಗಳನ್ನ ಆಗ್ತಿರೋದ್ರಿಂದ ಹ್ಯೂಮನ್ ಹೆಲ್ತ್ ಗೆ ಪ್ರಾಬ್ಲಮ್ ಅನ್ನ ಕಂಟ್ರೋಲ್ ಮಾಡಬಹುದು. ಆಲ್ರೆಡಿ ವಿ ಆರ್ ಡೂಯಿಂಗ್ ಇಟ್. ಸೆಕೆಂಡ್ ಒನ್ ಬಂದು ಇನ್ಸ್ಪೆಕ್ಟಿಂಗ್ ದ ಕ್ರಾಟರ್ಸ್ ಆಫ್ ಆಕ್ಟಿವ್ ವಾಲ್ಕೆನೋ. ಆಕ್ಟಿವ್ ವಾಲ್ಕೆನೋಗೆ ಹೋಗ್ಬಿಟ್ಟು ನಾವು ನೋಡ್ತೀವಿ ಅಂದ್ರೆ ವಿಚ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್. ಅದೇ ಏನಾದ್ರೂ ಡ್ರೋನ್ಸ್ ನ ಯೂಸ್ ಮಾಡಿದ್ರೆ ಹ್ಯೂಮನ್ ಇಂಟರ್ವೆನ್ಷನ್ಸ್ ಇಲ್ಲದೆ ಈಸಿಯಾಗಿ ಅದನ್ನ ಅನಲೈಸ್ ಮಾಡಬಹುದು. ಸೊ ಸೆಕೆಂಡ್ ಆಪ್ಷನ್ ಕೂಡ ಕರೆಕ್ಟ್. ಥರ್ಡ್ ಆಪ್ಷನ್ ವಿ ಆರ್ ಆಲ್ರೆಡಿ ಯೂಸಿಂಗ್, ದಟ್ ಇಸ್ ಸ್ನಾಟ್ ಬೋಟ್ ಪ್ರಾಜೆಕ್ಟ್. ಸ್ನಾಟ್ ಬೋಟ್ ಪ್ರಾಜೆಕ್ಟ್ ನ ಯೂಸ್ ಮಾಡ್ತಾ ಇದೀವಿ. ವೇಲ್ಸ್ ಗಳನ್ನ ಡ್ರೋನ್ ಥ್ರೂ ಅನಲೈಸ್ ಮಾಡ್ಲಿಕ್ಕೋಸ್ಕರ ಈ ಮೆಥಡಾಲಜಿಯನ್ನ ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ಆನ್ಸರ್ ಆಲ್ ಆಫ್ ದ ಅಬೋವ್, ದಟ್ ಇಸ್ ಆಪ್ಷನ್ 3. ಆಪ್ಷನ್ ಡಿ 1, 2 and 3 is the correct answer. Climate change and global warming related. Climate change, resource and technology related question idu. Consider the following pairs international agreement set up, and that is related to subject. Alma Ata Declaration, Hague Convention, Talanoa Dialogue, Under 2 Coalition. ಇದರಲ್ಲಿ ಯಾವ ಪೇರ್ ಕರೆಕ್ಟು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಆಲ್ಮಾ ಆಟಾ ಡಿಕ್ಲರೇಷನ್. ಆಲ್ಮಾ ಆಟಾ ಡಿಕ್ಲರೇಷನ್ ಬಂದು ಹೆಲ್ತ್ ಕೇರ್ ಆಫ್ ದ ಪೀಪಲ್. 1978 ಅಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಆಲ್ಮಾ ಆಟಾ ಡಿಕ್ಲರೇಷನ್ ಯಾತಕ್ಕೋಸ್ಕರ ಅಂದ್ರೆ ಪ್ರೈಮರಿ ಹೆಲ್ತ್ ಸೆಕ್ಟರ್ಸ್ ಗಳನ್ನ ಅಥವಾ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಗಳನ್ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಇನಿಷಿಯೇಟಿವ್ ನ ತರ್ತಾರೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಪೇರ್ 2 ಬಂದ್ಬಿಟ್ಟು ಹಾಗ್ಯೂ ಕನ್ವೆನ್ಷನ್. ಹಾಗ್ಯೂ ಕನ್ವೆನ್ಷನ್ ಬಯಾಲಜಿಕಲ್ ಅಂಡ್ ಕೆಮಿಕಲ್ ವೆಪನ್ಸ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಬಯಾಲಜಿಕಲ್ ಅಂಡ್ ಕೆಮಿಕಲ್ ವೆಪನ್ಸ್. ಇಟ್ ಈಸ್ ರಿಲೇಟೆಡ್ ಟು ಹಾಗ್ಯೂ ಕನ್ವೆನ್ಷನ್ 1899, 1907 ಅಲ್ಲಿ ಬಂದಿರೋದು, which is related to law of war and war of crimes related. And also one more Hague conventions ಇದೆ, that is related to child abduction. So statement ಅಥವಾ pair 2 wrong. Next biology, next third one ಬಂದ್ಬಿಟ್ಟು ತಲನೋವಾ ಡೈಲಾಗ್. ತಲನೋವಾ ಡೈಲಾಗ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರೋದೇನು ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಅಂತ. ತಲನೋವಾ ಡೈಲಾಗ್ ಬಂದ್ಬಿಟ್ಟು ಗ್ಲೋಬಲ್ ಕ್ಲೈಮೇಟ್ ಚೇಂಜ್ಗೋಸ್ಕರನೇ ತಗೊಂಡ್ಬಂದಿರೋದು. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 23 ಅಂಡರ್ ಅಲ್ಲಿ ತರ್ತಾರೆ. ನೆಕ್ಸ್ಟ್ ಅಂಡರ್ 2 coalition. ಅಂಡರ್ 2 coalition which refers to global temperature rise, not for the child right. ಗ್ಲೋಬಲ್ ಟೆಂಪರೇಚರ್ ನ 2 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗ್ತಿದೆಯಲ್ವಾ, ಅದ್ರ ರಿಲೇಟೆಡ್ ಇತ್ತು ಹೊರತು ಇದು ಚೈಲ್ಡ್ ಅಬ್ಡಕ್ಷನ್ ಅಥವಾ ಚೈಲ್ಡ್ ರೈಟ್ಸ್ ಬಗ್ಗೆ ಇಲ್ಲ. ಸೊ ಆನ್ಸರ್ 1 ಕರೆಕ್ಟ್ ಅಂಡ್ ಆಲ್ಸೋ 3 ಕರೆಕ್ಟ್ ಆದಂತಹ ಉತ್ತರ.
ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡ್ಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. 36% ಆಫ್ ಇಂಡಿಯಾಸ್ ಡಿಸ್ಟ್ರಿಕ್ಟ್ಸ್ ಆರ್ ಕ್ಲಾಸಿಫೈಡ್ ಆಸ್ ಓವರ್ ಎಕ್ಸ್ಪ್ಲಾಯ್ಟೆಡ್ ಆರ್ ಕ್ರಿಟಿಕಲ್ ಬೈ ದ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ. ಆಕ್ಚುಲಿ ಇದು 36% ಅಲ್ಲ, ಇಟ್ ಈಸ್ 22 to 23% ಎಕ್ಸ್ಪ್ಲಾಯ್ಟ್ ಆಗಿದೆ. ಸೊ ಸ್ಟೇಟ್ಮೆಂಟ್ 1 ರಾಂಗ್. ಸೆಕೆಂಡ್ ಒನ್, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ವಾಸ್ ಫಾರ್ಮ್ಡ್ ಅಂಡರ್ ದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್. ಇದು ಕರೆಕ್ಟ್. 1986 ಅಂಡರ್ ಅಲ್ಲಿ ತಗೊಂಡ್ಬರ್ತೀವಿ. ಈವನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ನ ತಗೋಬರ್ತೀವಿ. ಅಂಡ್ ಆಲ್ಸೋ ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್, ಇದನ್ನು ಕೂಡ ನಾವು ಸೇಮ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿನೇ ನೋಡ್ತೀವಿ. ನೆಕ್ಸ್ಟ್, ಇಂಡಿಯಾ ಹ್ಯಾಸ್ ದ ಲಾರ್ಜೆಸ್ಟ್ ಏರಿಯಾ ಅಂಡರ್ ದ ಗ್ರೌಂಡ್ ವಾಟರ್ ಇರಿಗೇಷನ್ ಇನ್ ದ ವರ್ಲ್ಡ್. ಇದು ಕರೆಕ್ಟ್. ಸೊ ಆಪ್ಷನ್ 1 ರಾಂಗ್. ಸೊ ಆನ್ಸರ್ ಬಂದ್ಬಿಟ್ಟು 2 and 3 ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಇನ್ ರೂರಲ್ ರೋಡ್ ಕನ್ಸ್ಟ್ರಕ್ಷನ್ the use of which of the following is preferred for ensuring environmental sustainability or to reduce the carbon footprint? ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಏನಾಗ್ತದೆ ಅದನ್ನ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಕಾನ್ಸೆಪ್ಟ್. ಸೊ ಇಲ್ಲಿ ಕಾಪರ್ ಸ್ಲ್ಯಾಗ್, ಕೋಲ್ಡ್ ಮಿಕ್ಸ್ ಆಸ್ಫಾಲ್ಟ್ ಟೆಕ್ನಾಲಜಿ, ಜಿಯೋ ಟೆಕ್ಸ್ಟೈಲ್, ಹಾಟ್ ಮಿಕ್ಸ್ ಆಟ್ಸ್ಪಾಟ್ ಆಸ್ಫಾಲ್ಟ್ ಟೆಕ್ನಾಲಜಿ, ಪೋರ್ಟ್ಲ್ಯಾಂಡ್ ಸಿಮೆಂಟ್. ಫಸ್ಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ ನೋಡೋಣ. ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅನ್ನೋದು ಒಂದು ಕನ್ವೆನ್ಷನಲ್ ಸಿಮೆಂಟ್ ಟೆಕ್ನಾಲಜಿ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡದೆ ನಾರ್ಮಲ್ ಸಿಮೆಂಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಮೋರ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಆಗುತ್ತೆ. ಸೊ ವಿ ಕ್ಯಾನ್ ಎಲಿಮಿನೇಟ್ ಆಪ್ಷನ್ 5. ನೆಕ್ಸ್ಟ್, ಹಾಟ್ ಮಿಕ್ಸ್ ಆಸ್ಫಾಲ್ಟ್ ಟೆಕ್ನಾಲಜಿ, ಕೋಲ್ಡ್ ಮಿಕ್ಸ್ ಆಸ್ಫಾಲ್ಟ್ ಟೆಕ್ನಾಲಜಿ, ಎರಡನ್ನೂ ಯೂಸ್ ಮಾಡೋಕ್ಕಾಗಲ್ಲ. ಎರಡರಲ್ಲಿ ಒಂದನ್ನಂತೂ ಯೂಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ವಿಲ್ ಸಿ. Hot mix, the name itself indicate temperature is high. When there is high temperature, obviously burning capacity ಜಾಸ್ತಿ. ಬರ್ನಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ 4th ಆಪ್ಷನ್ ನ ಎಲಿಮಿನೇಟ್ ಮಾಡಿದ್ರೆ ವಿ ವಿಲ್ ಲೆಫ್ಟ್ ವಿತ್ 1, 2 and 3 ಓನ್ಲಿ. ಸೊ ಇಲ್ಲಿ ಸಿಮಿಲರ್ ಇರೋದ್ರಿಂದ, ಸಿಮಿಲರ್ ಟೆಕ್ನಾಲಜಿ ಇರೋದ್ರಿಂದ ಅದನ್ನ ಕಂಪೇರ್ ಮಾಡಿಬಿಟ್ಟು ಎಲಿಮಿನೇಟ್ ನ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಒನ್, consider the following statement. Coal ash contain arsenic, lead and mercury. Second one, coal fired powder plants releases sulfur dioxide and oxides of nitrogen into the environment. High ash content is absorbed in Indian coal. So Indian coal we are not using generally. ಯಾಕೆ? high ash content ಇರೋದ್ರಿಂದಾನೆ. ಅಂಡ್ ಆಲ್ಸೋ ಸ್ಟೇಟ್ಮೆಂಟ್ 2 ಜನರಲ್ ಆಗಿ ಕಾಮನ್ ಸೆನ್ಸ್ ನ ಯೂಸ್ ಮಾಡಿದ್ರೆ ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಕೋಲ್ ಆಶ್ ಕಂಟೈನ್ ಆರ್ಸೆನಿಕ್, ಲೆಡ್ ಅಂಡ್ ಮರ್ಕ್ಯೂರಿ, ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಆನ್ಸರ್ ಇಸ್ 1, 2 and 3 ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ಇಂಡಿಯಾಸ್ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸ್. ಬಯೋಫ್ಯೂಯಲ್ಸ್ ನ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪೆಟ್ರೋಲ್ ಅಂಡ್ ಡೀಸೆಲ್ ಅಲ್ಲಿ ಮಿಕ್ಸ್ ಮಾಡೋದಕ್ಕೆ, ಎಥನಾಲ್ ನ ಮಿಕ್ಸ್ ಮಾಡೋದಕ್ಕೆ, ಬಯೋಡೀಸೆಲ್ಸ್ ಗಳನ್ನ ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ವಿ. ಪೆಟ್ರೋಲ್ ಅಲ್ಲಿ ಎಥನಾಲ್, ಡೀಸೆಲ್ ಅಲ್ಲಿ ಯೂಸ್ ಮಾಡೋದಕ್ಕೆ ಯೂಸ್ ಮಾಡೋಕ್ಕೆ ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿಯನ್ನ 2018 ಅಲ್ಲಿ ತಗೋಬರ್ತೀವಿ. ಸೊ ಈ ಬಯೋಫ್ಯೂಯಲ್ ಪಾಲಿಸಿ ಪ್ರಕಾರ ಯಾವ ರಾ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಬಹುದು ಅಂತ ಕೇಳಿದ್ದಾರೆ. ಇದರಲ್ಲಿ ನಮಗೆ ಟೋಟಲ್ 4 ಜನರೇಷನ್ ಬಯೋಫ್ಯೂಯಲ್ಸ್ ಬರುತ್ತೆ. ಫಸ್ಟ್ ಜನರೇಷನ್ ಅಲ್ಲಿ ಯೂಶಲಿ ಎಡಿಬಲ್ ಮೆಥಡ್ಸ್, ಎಡಿಬಲ್ ಗ್ರೈನರೀಸ್ ಆಗಿರ್ಬೋದು ಅಥವಾ ಈಟೇಬಲ್ ಐಟಮ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ಸ್ ಅಲ್ಲಿ ಗ್ರಾಸಸ್ ಗಳನ್ನ ಯೂಸ್ ಮಾಡ್ತೀವಿ, ಅಂದ್ರೆ ನಾನ್ ಎಡಿಬಲ್ ಥಿಂಗ್ಸ್ ಗಳನ್ನ. ಥರ್ಡ್ ಒನ್ ಅಲ್ಲಿ ಆಲ್ಗೆನ ಯೂಸ್ ಮಾಡ್ತೀವಿ. ಫೋರ್ತ್ ಒನ್ ಅಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ನ ನೋಡೋಣ. ಕಸಾವಾ, ಡ್ಯಾಮೇಜ್ಡ್ ವೀಟ್ ಗ್ರೈನ್ಸ್, ಗ್ರೌಂಡ್ ನಟ್ ಸೀಡ್ಸ್, ಹಾರ್ಸ್ ಗ್ರಾಮ್, rotten potato, sugar beet. So we'll see horse gram, groundnut seeds. It's a nutrient ಜಾಸ್ತಿ ಇದೆ, correct? And also edible things compared to other options. Damaged wheat grains, wheat grains ನ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಈವನ್ ಅಗ್ರಿಕಲ್ಚರ್ ಅಲ್ಲೂ ಕೂಡ ಯೂಸ್ ಮಾಡಲ್ಲ. ಸೊ ಹಾಗಾಗಿ this we can use in a biofuel policy to make ethanol. ಕರೆಕ್ಟಾ? ಸೊ ಆಪ್ಷನ್ 2 ಕರೆಕ್ಟ್ ಆಗಿದೆ. ಸೊ ಆಪ್ಷನ್ 2 ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ 1, 2, 5 and 6
ಈ 3 ಆಪ್ಷನ್ಸ್ ಉಳಿಯುತ್ತೆ. ನೆಕ್ಸ್ಟ್ ಗ್ರೌಂಡ್ ನಟ್ ಸೀಡ್ಸ್ ಮತ್ತೆ ಹಾರ್ಸ್ ಗ್ರಾಮ್ ಎರಡು ಕೂಡ ವ್ಯಾಲ್ಯೂ ಜಾಸ್ತಿ ಇದೆ ಅಂಡ್ ಆಲ್ಸೋ ಹ್ಯೂಮನ್ ಥಿಂಗ್ಸ್ಗೆ ಎಡಿಬಲ್ ಆಗಿರೋದ್ರಿಂದ 3 and 4 ನ ಎಲಿಮಿನೇಟ್ ಮಾಡೋಣ. ಸೊ ಫಸ್ಟ್ ಥರ್ಡ್ ಆಪ್ಷನ್ ನ ಎಲಿಮಿನೇಟ್ ಮಾಡೋಣ. ವಿ ಲೆಫ್ಟ್ ವಿತ್ 1 to 5 and 6 ಓನ್ಲಿ. ಸೊ ಇದು ಕರೆಕ್ಟ್ ಆಗಿರೋ ಆನ್ಸರ್. ಸೊ ಅಂದ್ರೆ ನೀವು ಎಡಿಬಲ್ ಥಿಂಗ್ಸ್ ಗಳನ್ನ ಮತ್ತೆ ಹೈ ವ್ಯಾಲ್ಯೂಡ್ ಗ್ರೈನ್ಸ್ ಗಳನ್ನ ಎಲಿಮಿನೇಟ್ ಮಾಡಿದ್ರೆ ಲೆಫ್ಟ್ ಓವರ್ ಪಾರ್ಟ್ ಅಂದ್ರೆ ಹ್ಯೂಮನ್ ಕನ್ಸಂಪ್ಷನ್ಗೆ ಏನ್ ಬೇಕು ಅದನ್ನ ಎಲಿಮಿನೇಟ್ ಮಾಡಿ ಲೆಫ್ಟ್ ಓವರ್ ಪಾರ್ಟ್ ಅನ್ನ ಆನ್ಸರ್ ಆಗಿ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ ದ ಟರ್ಮ್ ಸೋಷಿಯಲ್ ಕಾಸ್ಟ್ ಆಫ್ ದ ಕಾರ್ಬನ್. ಸೋಷಿಯಲ್ ಕಾಸ್ಟ್ ಆಫ್ ದ ಕಾರ್ಬನ್ ಇಟ್ ಈಸ್ ಅ ಮೆಷರ್ ಇನ್ ಮಾನಿಟರಿ ವ್ಯಾಲ್ಯೂ ಆಫ್ ದ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ, ಲಾಂಗ್ ಟರ್ಮ್ ಡ್ಯಾಮೇಜ್ ಡನ್ ಬೈ ಅ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಇನ್ ಅ ಗಿವೆನ್ ಇಯರ್. ಸೊ ಸೋಷಿಯಲ್ ಕಾಸ್ಟ್ ಆಫ್ ಕಾರ್ಬನ್ ಬಂದ್ಬಿಟ್ಟು ಒಂದು ಇಯರ್ ಅಲ್ಲಿ ಎಷ್ಟು ಕಾರ್ಬನ್ ಎಮಿಷನ್ ಮಾಡಿರ್ತೀವಿ ಅದ್ರ ಮೇಲೆ ಹಾಕುವಂತಹ ಲೈಕ್ ಇಟ್ಸ್ ಲೈಕ್ ಅ ಟ್ಯಾಕ್ಸ್ ಆರ್ ಫೈನ್ ಅಂತಾನೆ ಕರೀಬಹುದು. ಸೊ ಇದಿಷ್ಟು 2020 ಪೇಪರ್ಸ್ ಅಲ್ಲಿ ಕೇಳಿರುವಂತಹ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ರಿಲೇಟೆಡ್ ಕ್ವಶನ್ಸ್. ಸೊ ಇದೇ ತರ ಬೇರೆ ಪೇಪರ್ಸ್ ಗಳನ್ನೂ ಕೂಡ ಐಡೆಂಟಿಫೈ ಮಾಡಿ ವರ್ಡ್ ನ ನೀಟಾಗಿ ಐಡೆಂಟಿಫೈ ಮಾಡಿಬಿಟ್ಟು ಎಲಿಮಿನೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈವನ್ ಇಲ್ಲಿ ಆಪ್ಷನ್ಸ್ ಅಲ್ಲಿ ಎಲಿಮಿನೇಷನ್ ಆಗಿರ್ಬೋದು. 2023 ಆದ್ಮೇಲೆ ಪ್ಯಾಟರ್ನ್ಸ್ ಚೇಂಜ್ ಆಗಿದ್ರು ಕೂಡ ಬಟ್ UPSC ಲ್ಯಾಂಗ್ವೇಜ್ ಅಂಡ್ UPSC ಯಾವಾಗ್ಲೂ ಕೂಡ ವರ್ಡ್ ನ ಐಡೆಂಟಿಫೈ ಮಾಡಿಬಿಟ್ಟು ಆ ವರ್ಡ್ ಅಲ್ಲಿ ಚೇಂಜಸ್ ಅನ್ನ ಮಾಡಿರುತ್ತೆ. ದಟ್ ವರ್ಡ್ ವಿ ಹ್ಯಾವ್ ಟು ಐಡೆಂಟಿಫೈ ಬಿಫೋರ್ ಗೆಟ್ ಇನ್ ಟು ಆಪ್ಷನ್ಸ್. ಸೊ ಇಟ್ ಇಸ್ ಟು 2020 paper related. Thank you for watching. Please share and subscribe.